ಈಡೆನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಹೈಟೆಕ್ ಬಸ್ ನಿಲ್ದಾಣಕ್ಕೆ ಉದ್ಘಾಟನೆ ಭಾಗ್ಯ ಇನ್ನೂ ದೊರೆತಿಲ್ಲ. ಉದ್ಘಾಟನೆ ಆಗದ ಬಸ್ ನಿಲ್ದಾಣದಲ್ಲಿ ಶುಲ್ಕ ವಸೂಲಿ ಬಲು ಜೋರಾಗಿ ಕಂಡು ಬರ್ತಾ ಇದೆ. ಖಾನಾಪುರ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಈ ರೀತಿಯ ಒಂದು ಅವ್ಯವಸ್ಥೆ ಕಂಡು ಬರ್ತಾ ಇದೆ. ಗುತ್ತಿಗೆ ಪಡೆದ ಬಿಹಾರಿಗಳ ಜೊತೆ ಮಾತನಾಡುವುದೇ ಕಷ್ಟ. ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ಮಳಿಗೆಗಳು ರಾಜಾರೋಷವಾಗಿ ಪಾರ್ಕಿಂಗ್ ಶುಲ್ಕವನ್ನ ಈಸ್ಕೊಳ್ಳಲಾಗ್ತಾ ಇದೆ, ಶೌಚಾಲಯ ಶುಲ್ಕವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಆದ್ರೆ ಉದ್ಘಾಟನೆ ಮಾಡಲಿಕ್ಕೆ ಅಲ್ಲಿನ ಶಾಸಕರಿಗೆ ಸಮಯ ಸಿಗ್ತಾ ಇಲ್ವಾ ಎಂಬುದಾಗಿ ಈಗ ಒಂದು ದೊಡ್ಡ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಬೇಕಾಬಿಟ್ಟಿ ಅಲ್ಲಿನ ಗುತ್ತಿಗೆದಾರರು ಉಪಯೋಗಿಸ್ತಾ ಇರುವಂತದ್ದು. ಅಧಿಕಾರಿಗಳ ವಿರುದ್ಧ ಅಲ್ಲಿನ ಸಂಘಟನಾಕಾರರು ಈಗಾಗಲೇ ಸಿಡಿದೆದ್ದಿರುವಂತದ್ದು. ಜೈ ಜವಾನ್ ಜೈ ಕಿಸಾನ್ ಸಂಘಟನೆಯಿಂದ ಈ ಒಂದು ಸುದ್ದಿಗೆ ಖಂಡನೆಗಳು ವ್ಯಕ್ತವಾಗಿದೆ. ಕೂಡಲೇ ಸಮಸ್ಯೆಯನ್ನ ಬಗೆಹರಿಸದಿದ್ರೆ ಹೋರಾಟದ ಎಚ್ಚರಿಕೆಗಳು ಕೂಡ ಕೇಳಿ ಬರ್ತಾ ಇದೆ. ಹೈಟೆಕ್ ಬಸ್ ನಿಲ್ದಾಣಕ್ಕೆ ಉದ್ಘಾಟನೆಯ ಭಾಗ್ಯ ದೊರಕಿಲ್ಲ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಉದ್ಘಾಟನೆಯಾಗದ ಬಸ್ ನಿಲ್ದಾಣದಲ್ಲಿ ಶುಲ್ಕ ವಸೂಲಿಯನ್ನ ಮಾಡಲಾಗ್ತಾ ಇದೆ. ಖಾನಾಪುರ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಈ ರೀತಿಯ ಒಂದು ಅವ್ಯವಸ್ಥೆ ಕಂಡು ಬರ್ತಾ ಇದೆ. ಗುತ್ತಿಗೆ ಪಡೆದ ಬಿಹಾರಿಗಳ ಜೊತೆ ಮಾತನಾಡುವುದೇ ಕಷ್ಟ. ಈಗಾಗಲೇ ಕಾರ್ಯ ಕೂಡ ಅಲ್ಲಿನ ಮಳಿಗೆ ಕೂಡ ಇನ್ನು ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತದ್ದು. ರಾಜಾರೋಷವಾಗಿ ಪಾರ್ಕಿಂಗ್ ಶುಲ್ಕವನ್ನ ಈಸ್ಕೊಳ್ಳಲಾಗ್ತಾ ಇದೆ, ಶೌಚಾಲಯ ಶುಲ್ಕವನ್ನ ವಸೂಲಿ ಮಾಡಲಾಗ್ತಾ ಇದೆ. ಆದ್ರೆ ಈ ಒಂದು ಬಸ್ ನಿಲ್ದಾಣಕ್ಕೆ ಉದ್ಘಾಟನೆಯನ್ನ ಮಾಡ್ಲಿಕ್ಕೆ ಅಲ್ಲಿನ ಶಾಸಕರಿಗೆ ಪುರ್ಸೋತಿಲ್ವಾ, ಅವರಿಗೆ ಟೈಮ್ ಸಿಗ್ತಾ ಇಲ್ವಾ ಎಂಬುದಾಗಿ ಈಗ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಸಾರ್ವಜನಿಕರ ಅನುಕೂಲಕ್ಕಾಗಿ ಹೈಟೆಕ್ ಬಸ್ ನಿಲ್ದಾಣವನ್ನ ಕಟ್ಟಿಸಿರುವಂತದ್ದು. ಈ ಒಂದು ಬೇಕಾಬಿಟ್ಟಿಯಾಗಿ ಈ ಒಂದು ಬಸ್ ನಿಲ್ದಾಣವನ್ನ ಉಪಯೋಗಿಸಲಾಗ್ತಾ ಇದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಇನ್ನು ಇದರ ವಿರುದ್ಧವಾಗಿ ಅಲ್ಲಿನ ಅಧಿಕಾರಿಗಳ ವಿರುದ್ಧವಾಗಿ ಸಂಘಟನಾಕಾರರು ಸಿಡಿದೆದ್ದಿರುವಂತದ್ದು. ಜೈ ಜವಾನ್ ಜೈ ಕಿಸಾನ್ ಸಂಘಟನೆಯಿಂದ ಖಂಡನೆ ಕೂಡ ವ್ಯಕ್ತವಾಗಿರುವಂತದ್ದು. ಕೂಡಲೇ ಸಮಸ್ಯೆಯನ್ನ ಬಗೆಹರಿಸಬೇಕೆಂಬುದಾಗಿ ಅಲ್ಲಿನ ಸಂಘಟನಾಕಾರರು ಸಾರ್ವಜನಿಕರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಒಂದು ವೇಳೆ ಮಾಡದೆ ಹೋದ್ರೆ ಉಗ್ರವಾದ ಹೋರಾಟವನ್ನ ಮಾಡಲಾಗುತ್ತೆ ಎಂಬುದಾಗಿ ಅಲ್ಲಿನ ಅಧಿಕಾರಿಗಳಿಗೆ ಎಚ್ಚರವನ್ನ ನೀಡ್ತಾ ಇರುವಂತದ್ದು. ಬೆಳಗಾವಿ ಜಿಲ್ಲೆಯ ಖಾನಾಪುರದ ಸುದ್ದಿಯನ್ನ ನಿಮ್ಮ ಮುಂದೆ ನೀಡ್ತಾ ಇದೆ ಈಡೆನ್ಸ್ ನ್ಯೂಸ್. ಹೈಟೆಕ್ ಬಸ್ ನಿಲ್ದಾಣಕ್ಕೆ ಇಲ್ಲಿಯವರೆಗೂ ಉದ್ಘಾಟನೆಯ ಭಾಗ್ಯ ದೊರೆತಿಲ್ಲ. ಉದ್ಘಾಟನೆ ಆಗದ ಬಸ್ ನಿಲ್ದಾಣದಲ್ಲಿ ಶುಲ್ಕ ಮಾತ್ರ ವಸೂಲಿ ಆಗ್ತಾ ಇದೆ. ಅದು ಒಂದು ರೀತಿಯ ಶೌಚಾಲಯದ ಶುಲ್ಕಗಳಾಗಿರ್ಬೋದು ಅಥವಾ ಮಳಿಗೆಗಳಿಂದ ಏನು ಶುಲ್ಕ ಬರುವಂತಾಗಿರ್ಬೋದು, ಇವೆಲ್ಲವನ್ನ ಶುಲ್ಕಗಳನ್ನ ಈಸ್ಕೊಳ್ಳಲಾಗ್ತಾ ಇದೆ. ಆದ್ರೆ ಇಲ್ಲಿಯವರೆಗೂ ಈ ಒಂದು ಬಸ್ ನಿಲ್ದಾಣದ ಉದ್ಘಾಟನೆಯಾಗಿಲ್ಲ. ಉದ್ಘಾಟನೆಗಿಂತ ಮುಂಚೆಯೇ ಈ ಒಂದು ಬಸ್ ನಿಲ್ದಾಣ ಈಗ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಹೈಟೆಕ್ ಬಸ್ ನಿಲ್ದಾಣಕ್ಕೆ ಇಲ್ಲಿಯವರೆಗೂ ಉದ್ಘಾಟನೆ ಭಾಗ್ಯ ದೊರೆತಿಲ್ಲ. ಉದ್ಘಾಟನೆ ಆಗದ ಬಸ್ ನಿಲ್ದಾಣದಲ್ಲಿ ಶುಲ್ಕ ವಸೂಲಿ ಮಾತ್ರ ಬಲು ಜೋರಾಗಿ ಕಂಡು ಬರ್ತಾ ಇರುವಂತದ್ದು. ಖಾನಾಪುರ ಪಟ್ಟಣದ ಕೆಎಸ್ಆರ್ಟಿ ಬಸ್ ನಿಲ್ದಾಣದಲ್ಲಿ ಈ ರೀತಿಯ ಒಂದು ಅವ್ಯವಸ್ಥೆ ಕಂಡು ಬರ್ತಾ ಇದೆ. ಇನ್ನು ಗುತ್ತಿಗೆಯನ್ನ ಅಲ್ಲಿನ ಬಿಹಾರಿಗಳು, ಇನ್ನು ಹೊರಗಡೆಯಿಂದ ಬಂದಿರುವಂತಹ ಬಿಹಾರಿಗಳಿಗೆ ಈ ಒಂದು ಗುತ್ತಿಗೆಯನ್ನ ನೀಡಿರುವಂತದ್ದು. ಇನ್ನು ಈ ಒಂದು ಗುತ್ತಿಗೆಯನ್ನ ನೀಡಿದ ಬಳಿಕ ಅವರ ಜೊತೆ ಮಾತನಾಡುವುದೇ ಕಷ್ಟವಾಗಿರುವಂತದ್ದು. ಈಗಾಗಲೇ ಕಾರ್ಯವನ್ನ ನಿರ್ವಹಿಸುತ್ತಿರುವ ಮಳಿಗೆಗಳು ಇನ್ನು ರಾಜಾರೋಷವಾಗಿ ಪಾರ್ಕಿಂಗ್ ಶುಲ್ಕ ಆಗಿರ್ಬೋದು ಅಥವಾ ಶೌಚಾಲಯ ಶುಲ್ಕ ಆಗಿರ್ಬೋದು, ಈ ಎಲ್ಲಾ ಶುಲ್ಕಗಳು ರಾಜಾರೋಷವಾಗಿ ವಸೂಲಿ ಮಾಡಲಾಗ್ತಾ ಇದೆ. ಆದ್ರೆ ಇಲ್ಲಿನ ಬಸ್ ನಿಲ್ದಾಣ ಏನಿದೆ ಇಲ್ಲಿಯವರೆಗೂ ಉದ್ಘಾಟನೆಯ ಭಾಗ್ಯವನ್ನ ಕಂಡಿಲ್ಲ. ಏನಕ್ಕೋಸ್ಕರ ಈ ರೀತಿ ನಡೀತಾ ಇದೆ, ಉದ್ಘಾಟನೆ ಏನಕ್ಕಾಗಿಲ್ಲ, ಅಷ್ಟೊಂದು ಅಲ್ಲಿನ ಶಾಸಕರು ಬ್ಯುಸಿ ಆಗಿದ್ದಾರಾ ಎಂಬ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. ಸಾರ್ವಜನಿಕರ ಅನುಕೂಲಕ್ಕಾಗಿ ಹೈಟೆಕ್ ಬಸ್ ನಿಲ್ದಾಣವನ್ನ ಮಾಡಲಾಗಿತ್ತು. ಆದ್ರೆ ಇಲ್ಲಿನ ಗುತ್ತಿಗೆದಾರರು
ಈ ಒಂದು ಬಸ್ ನಿಲ್ದಾಣವನ್ನ ಬೇಕಾಬಿಟ್ಟಿ ಉಪಯೋಗಿಸ್ತಾ ಇದ್ದಾರೆ. ಒಂದು ವೇಳೆ ಇಲ್ಲಿನ ಬಸ್ ನಿಲ್ದಾಣ ಏನಾದ್ರೂ ಉದ್ಘಾಟನೆ ಆಗಿಲ್ಲ ಅಂದ್ರೆ ಶೌಚಾಲಯದ ಶುಲ್ಕವನ್ನ ಏನಕ್ಕೆ ಇಸ್ಕೊಳ್ತಾ ಇದ್ದಾರೆ, ಪಾರ್ಕಿಂಗ್ ಶುಲ್ಕವನ್ನ ಏನಕ್ಕೆ ಇಸ್ಕೊಳ್ತಾ ಇದ್ದಾರೆ, ಇನ್ನು ಅಫಿಷಿಯಲ್ ಆಗಿ ಉದ್ಘಾಟನೆ ಆಗಿಲ್ಲ ಅಂದ್ಮೇಲೆ ಏನಕ್ಕೆ ಈ ಒಂದು ರಾಜಾರೋಷವಾಗಿ ಶುಲ್ಕಗಳನ್ನ ವಸೂಲಿ ಮಾಡಲಾಗ್ತಾ ಇದೆ ಎಂಬುದಾಗಿ ಈಗ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಇನ್ನು ಇದರ ವಿರುದ್ಧವಾಗಿ ಅಲ್ಲಿನ ಸಂಘಟನಾಕಾರರು ಸಿಡಿದೆದ್ದಿರುವಂತದ್ದು. ಇನ್ನು ಜೈ ಜವಾನ್ ಜೈ ಕಿಸಾನ್ ಸಂಘಟನೆಯಿಂದ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗಿರುವಂತದ್ದು. ಇಲ್ಲಿನ ಗುತ್ತಿಗೆದಾರರ ವಿರುದ್ಧ ಹಾಗೆ ಇಲ್ಲಿನ ಅಧಿಕಾರಿಗಳ ವಿರುದ್ಧ ಖಂಡನೆ ಕೂಡ ವ್ಯಕ್ತವಾಗಿದೆ. ಕೂಡಲೇ ಈ ಒಂದು ಸಮಸ್ಯೆಯನ್ನ ಬಗೆಹರಿಸದಿದ್ರೆ ಹೋರಾಟವನ್ನ ಮಾಡೋದಾಗಿ ಕೂಡ ಇಲ್ಲಿನ ಸಂಘಟನೆಕಾರರು ಎಚ್ಚರಿಕೆಯನ್ನ ನೀಡಿರುವಂತದ್ದು. ಬೆಳಗಾವಿ ಜಿಲ್ಲೆ ಖಾನಾಪುರ ಪಟ್ಟಣದಲ್ಲಿ ಮಾಜಿ ಶಾಸಕಿ ಅಂಜಲಿ ತಾಯಿ ನಿಂಬಾಳ್ಕರ್ ಅವರ ಅವಧಿಯಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಹೈಟೆಕ್ ಬಸ್ ನಿಲ್ದಾಣ ಮಂಜೂರು ಮಾಡಿಸಿ ಕೆಲವೇ ದಿನಗಳಲ್ಲಿ ಕಾಮಗಾರಿಯನ್ನ ಕೂಡ ಪೂರ್ಣಗೊಂಡಿತ್ತು. ಆದ್ರೆ ಈಗಿನ ಶಾಸಕರು ಇಲ್ಲಿಯವರೆಗೆ ಈ ಒಂದು ಬಸ್ ನಿಲ್ದಾಣಕ್ಕೆ ಉದ್ಘಾಟನೆಯನ್ನ ಮಾಡಿಲ್ಲ. ಈ ಒಂದು ಬಸ್ ನಿಲ್ದಾಣ ಉದ್ಘಾಟನೆಯ ಭಾಗ್ಯವನ್ನ ಇನ್ನೂ ಕಂಡಿಲ್ಲ ಎಂಬುದಾಗಿ ಸುದ್ದಿಯನ್ನ ಮಾಡ್ತಾ ಇದ್ವಿ. ಇದು ಒಂದು ಕಡೆ ಆದ್ರೆ, ಇನ್ನು ಉದ್ಘಾಟನೆ ಆಗಿಲ್ಲ ಅನ್ನೋದು ಒಂದು ಕಡೆ ಆದ್ರೆ, ಈಗಾಗಲೇ ಇಲ್ಲಿ ಶುಲ್ಕವನ್ನ ಕೂಡ ರಾಜಾರೋಷವಾಗಿ ಶುಲ್ಕವನ್ನ ವಸೂಲಿ ಮಾಡಲಾಗ್ತಾ ಇದೆ. ಅದು ಪಾರ್ಕಿಂಗ್ ಒಂದು ಶುಲ್ಕ ಆಗಿರ್ಬೋದು, ಅಥವಾ ಶೌಚಾಲಯದ ಶುಲ್ಕಗಳಾಗಿರ್ಬೋದು, ಅಥವಾ ಈ ಒಂದು ಬಸ್ ಸ್ಟ್ಯಾಂಡ್ ನಲ್ಲಿ ಇರುವಂತಹ ಮಳಿಗೆಗಳ ಶುಲ್ಕ ಆಗಿರ್ಬೋದು. ಈಗಾಗಲೇ ಶುಲ್ಕಗಳನ್ನ ವಸೂಲಿ ಮಾಡಲಾಗ್ತಾ ಇದೆ. ಒಂದು ರೀತಿಯಲ್ಲಿ ನೋಡೋದಾದ್ರೆ ಉದ್ಘಾಟನೆ ಆಗಿಲ್ಲ, ಆದ್ರೆ ಶುಲ್ಕಗಳನ್ನ ಮಾತ್ರ ಒಂದು ರೀತಿಯಾಗಿ ವಸೂಲಿ ಮಾಡಲಾಗ್ತಾ ಇದೆ ಎಂಬುದಾಗಿ ಸುದ್ದಿ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳಲಿಕ್ಕೆ ನಮ್ಮ ಜೊತೆಗೆ ವರದಿಗಾರ ಶಶಿಕಾಂತ್ ಅವರು ಜಾಯಿನ್ ಆಗಿದ್ದಾರೆ. ಶಶಿಕಾಂತ್, ಇನ್ನು ನೋಡ್ತಾ ಇದ್ವಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಈ ಒಂದು ಹೈಟೆಕ್ ಬಸ್ ನಿಲ್ದಾಣಕ್ಕೆ ಇಲ್ಲಿಯವರೆಗೂ ಉದ್ಘಾಟನೆ ಭಾಗ್ಯ ಕಂಡಿಲ್ಲ ಎಂಬುದಾಗಿ ಸುದ್ದಿ ಬರ್ತಾ ಇತ್ತು. ಆದ್ರೆ ಉದ್ಘಾಟನೆ ಆಗಿಲ್ಲ, ಆದ್ರೆ ಶುಲ್ಕಗಳನ್ನ ಮಾತ್ರ ವಸೂಲಿ ಮಾಡಲಾಗ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಅಮಿತವ್ರೆ, ಇದು ಬೆಳಗಾವಿ ಜಿಲ್ಲೆ ಖಾನಾಪುರ ಪಟ್ಟಣದಲ್ಲಿರುವಂತ ಒಂದು ಹೈಟೆಕ್ ಬಸ್ ನಿಲ್ದಾಣ. ಈ ಹೈಟೆಕ್ ಬಸ್ ನಿಲ್ದಾಣ ಕಳೆದ ಈಗ ಒಂದು 4-5 ವರ್ಷದ ಕೆಳಗಡೆ ಅಂಜಲಿ ತಾಯಿ ನಿಂಬಾಳ್ಕರ್ ಅವರು ನಮ್ಮ ಖಾನಾಪುರ ತಾಲೂಕಿಗೆ ಶಾಸಕರಿದ್ರು. ಆ ಸಂದರ್ಭದಲ್ಲಿ ಈ ಒಂದು ಹೈಟೆಕ್ ಬಸ್ ನಿಲ್ದಾಣ ಮತ್ತೆ ಅವ್ರನ್ನ ಲೈನ್ಗೆ ತರಲಿಕ್ಕೆ ಪ್ರಯತ್ನ ಪಡ್ತೇವೆ. ಏನು ನೋಡ್ತಾ ಇದ್ವಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ಪಟ್ಟಣದಲ್ಲಿ ಈ ರೀತಿಯ ಒಂದು ಘಟನೆ ನಡೀತಾ ಇರುವಂತದ್ದು. ಈಗಾಗಲೇ ಹೈಟೆಕ್ ಬಸ್ ನಿಲ್ದಾಣ ಏನು ಈಗಾಗಲೇ ರೆಡಿ ಆಗಿರುವಂತದ್ದು. ಆದ್ರೆ ಈ ಒಂದು ಬಸ್ ನಿಲ್ದಾಣ ಏನು ಉದ್ಘಾಟನೆಯ ಭಾಗ್ಯವನ್ನ ಕಂಡಿಲ್ಲ. ಆದ್ರೆ ಉದ್ಘಾಟನೆಯನ್ನ ಕಾಣದೇ ಇರುವಂತಹ ಬಸ್ ನಿಲ್ದಾಣದಲ್ಲಿ ಶುಲ್ಕವನ್ನ ಮಾತ್ರ ವಸೂಲಿ ಮಾಡಲಾಗ್ತಾ ಇದೆ. ಪಾರ್ಕಿಂಗ್ ಒಂದು ಶುಲ್ಕ ಆಗಿರ್ಬೋದು, ಮಳಿಗೆಗಳ ಶುಲ್ಕ ಆಗಿರ್ಬೋದು, ಹಾಗೆ ಏನು ಇನ್ನಿತರ ಶುಲ್ಕಗಳು ಈಗಾಗಲೇ ಈಸ್ಕೊಳ್ಳಲಾಗ್ತಾ ಇದೆ. ಶೌಚಾಲಯದ ಶುಲ್ಕವಾಗಿರ್ಬೋದು. ಆದ್ರೆ ಉದ್ಘಾಟನೆಯ ಭಾಗ್ಯ ಇನ್ನೂ ಕಂಡಿಲ್ಲ. ಏನಕ್ಕೋಸ್ಕರ ಈ ರೀತಿ ನಡೀತಾ ಇದೆ? ಹಾಗಾದ್ರೆ ಅಲ್ಲಿನ ಅಧಿಕಾರಿಗಳು ಅಷ್ಟೊಂದು ಬ್ಯುಸಿ ಆಗಿದ್ದಾರಾ? ಒಂದು ಉದ್ಘಾಟನೆಯನ್ನು ಮಾಡದೇ ಇರುವಷ್ಟು ಬ್ಯುಸಿ ಆಗಿದ್ದಾರಾ? ಅಲ್ಲಿನ ಶಾಸಕರು ಕೂಡ ಅಷ್ಟೊಂದು ಬ್ಯುಸಿ ಆಗಿದ್ದಾರಾ? ಯಾವ ಕಾರ್ಯಗಳಲ್ಲಿ ಬ್ಯುಸಿ ಆಗಿದ್ದಾರೆ ಎಂಬುದಾಗಿ ಈಗ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ವರದಿಗಾರ ಶಶಿಕಾಂತ್ ಜಾಯಿನ್ ಆಗಿದ್ದಾರೆ. ಶಶಿಕಾಂತ್, ನೀವು ನೋಡ್ತಾ ಇದ್ವಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹೈಟೆಕ್ ಬಸ್ ನಿಲ್ದಾಣ ಈಗಾಗಲೇ ನೆರವೇರಿರುವಂತದ್ದು, ಎಲ್ಲಾ ಕೆಲಸಗಳು ಕೂಡ ಮುಗ್ದಿರುವಂತದ್ದು. ಆದ್ರೆ ಈ ಒಂದು ಬಸ್ ನಿಲ್ದಾಣ ಇಲ್ಲಿಯವರೆಗೂ ಉದ್ಘಾಟನೆಯ ಭಾಗ್ಯವನ್ನ ಕಂಡಿಲ್ಲ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಅಮಿತ್ ಅವ್ರ, ಇದು ಬೆಳಗಾವಿ ಜಿಲ್ಲೆ ಖಾನಾಪುರ ಪಟ್ಟಣದಲ್ಲಿರುವಂತಹ ಹೈಟೆಕ್ ಬಸ್ ನಿಲ್ದಾಣ. ಇದು ಕಳೆದ ಶಾಸಕರಾದಂತ ಒಂದು ಅಂಜಲಿ ತಾಯಿ ನಿಂಬಾಳ್ಕರ್ ಅವರು ಇದನ್ನ ಮಂಜೂರಿಯನ್ನ ಪಡೆದಿರುವಂತದ್ದು. ಮಂಜೂರಿ ಮಾಡಿಕೊಂಡು ಇದನ್ನ ಆದಷ್ಟು ಬೇಗನೆ ಕಾಮಗಾರಿಯನ್ನ ಮುಗಿಸಿ ಸಾರ್ವಜನಿಕರ ಉಪಯೋಗಕ್ಕಾಗಿ ಬಸ್ ಸ್ಟ್ಯಾಂಡ್ ಅನ್ನ
ಮಾಡಲಾಗಿದೆ. ಆದ್ರೆ ಈಗಿನ ಶಾಸಕರು ಬಂದ ಮೇಲೆ ಅದನ್ನ ಉದ್ಘಾಟನೆ ಮಾಡುವಂತ ಪ್ರಯತ್ನಕ್ಕೆ ಹೋಗ್ತಾ ಇಲ್ಲ. ಹಂಗೇನೆ ಈಗ ಸಾರ್ವಜನಿಕರಿಗೆ ಅಡಚಣೆ ಆಗುವ ಒಂದು ಕಾರಣಕ್ಕಾಗಿ ಆ ಉದ್ಘಾಟನೆ ಆಗದಂಗೆನೆ ಬಸ್ಗಳು ಒಳಗಡೆ ಹೋಗಿ ಬರೋದು, ಸಾರ್ವಜನಿಕರಿಗೆ ಅನುಕೂಲ ಕೊಡುವಂತ ಕೆಲಸ ನಡೀತಾ ಇದೆ. ಅಷ್ಟೇ ಅಲ್ಲದೆ ಒಂದು ಒಂದು ಬಸ್ ನಿಲ್ದಾಣ, ಒಂದು ಸರ್ಕಾರಕ್ಕ ಸ್ವಾಮಿತ್ಯದಲ್ಲಿರುವಂತ ಒಂದು ಕಟ್ಟಡ ನಿರ್ಮಾಣ ಆಗಿ ಉದ್ಘಾಟನೆ ಆಗದೆ ಅಲ್ಲಿ ಸುಂಕ ವಸೂಲಿ ಮಾಡುವಂತ ಕೆಲಸ ಇಲ್ಲಿ ನಡೀತಾ ಇರೋದ್ರಿಂದ ಸಾರ್ವಜನಿಕರಿಗೆ ಬಹಳ ಬೇಸರ ಉಂಟು ಮಾಡಿದೆ ಅಮಿತ್ ಅವರು ಇಲ್ಲಿ. ಎಸ್ ಶಶಿಕಾಂತ್, ಒಂದ್ ರೀತಿಯಲ್ಲಿ ನೋಡೋದಾದ್ರೆ ಏನಕ್ಕೋಸ್ಕರ ಈ ರೀತಿ ನಡೀತಾ ಇದೆ ಅಂದ್ರೆ ಅಲ್ಲಿನ ಅಧಿಕಾರಿಗಳು ಅಷ್ಟೊಂದು ಬ್ಯುಸಿ ಆಗಿದ್ದಾರಾ, ಉದ್ಘಾಟನೆ ಮಾಡದೇ ಇರುವಷ್ಟು ಬ್ಯುಸಿ ಆಗಿದ್ದಾರಾ, ಅಲ್ಲಿನ ಶಾಸಕರು ಕೂಡ ಏನು ಅಷ್ಟೊಂದು ಬ್ಯುಸಿ ಆಗಿದ್ದಾರಾ ಅಂತ ಕಾಣಿಸುತ್ತೆ ಇದ್ರಲ್ಲಿ. ಹಾಗೆ ಈ ಒಂದು ಉದ್ಘಾಟನೆ ಆಗದೆ ಇದ್ರು ಕೂಡ ಸರಿಯಾಗಿ ಶುಲ್ಕಗಳನ್ನ ಮಾತ್ರ ವಸೂಲಿ ಮಾಡ್ತಾ ಇದ್ದಾರೆ. ಏನಕ್ಕೋಸ್ಕರ ಈ ರೀತಿ ನಡೀತಾ ಇದೆ ಅಂದ್ರೆ ಅಫಿಷಿಯಲ್ ಆಗಿ ಒಂದು ಬಸ್ ನಿಲ್ದಾಣ ಉದ್ಘಾಟನೆ ಆಗಿಲ್ಲ ಅಂದ್ಮೇಲೆ ಶೌಚಾಲಯದ ಒಂದು ಶುಲ್ಕಗಳಾಗಿರ್ಬಹುದು ಅಥವಾ ಏನು ಅಲ್ಲಿನ ಪಾರ್ಕಿಂಗ್ ನ ಶುಲ್ಕ ಆಗಿರ್ಬಹುದು, ಇದನ್ನೆಲ್ಲ ಏನಕ್ಕೆ ಕಟ್ಟಿಸ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ನಮ್ಮ ಖಾನಾಪುರ ತಾಲೂಕಿನಲ್ಲಿ ನಾವು ಏನು ರಾಜಕೀಯ ಕೆರ್ಚಾಟ ಇದೆಯೋ ಗೊತ್ತಾಗ್ತಾ ಇಲ್ಲ ನಮ್ಗೆ. ಯಾಕಂದ್ರೆ ಎರಡು ಕಟ್ಟಡಗಳು ಪೂರ್ಣಗೊಂಡು ಈಗ ತಲೆ ಎತ್ತಿ ನಿಂತಿದ್ವಿ. ಈಗ ಸುಮಾರು ಒಂದು 60 ಹಾಸಿಗೆಗಳ ಒಂದು ಆಸ್ಪತ್ರೆ ಮತ್ತು ಒಂದು ಹೈಟೆಕ್ ಬಸ್ ಸ್ಟ್ಯಾಂಡ್, ಇವೆರಡು ಕಾಮಗಾರಿಗಳು ಅಂಜಲಿ ತಾಯಿ ನಿಂಬಾಳ್ಕರ್ ಇದ್ದಾಗನೇ ಪೂರ್ಣಗೊಂಡಿದೆ. ಅದಾದ್ಮೇಲೆ ಅದು ಉದ್ಘಾಟನೆ ಆಗ್ಲಿಲ್ಲ. ನಮ್ಮ ಈಗ ವಿಠಲ್ ಹರಿಗೇಕರ್ ಅವರು ಬಿಜೆಪಿ ಪಕ್ಷದಿಂದ ಶಾಸಕರಾಗಿದ್ದಾಗ ಅದು ಏನೋ ಅವ್ರದ್ದು ರಾಜಕೀಯ ಕಿತ್ತಾಟ ಐತೋ ಏನೈತೋ ನಮ್ಗಂತೂ ಗೊತ್ತಾಗ್ತಿಲ್ಲ. ಎರಡೂ ಕಟ್ಟಡಗಳು ಉದ್ಘಾಟನೆ ಆಗದೆ ಹಾಗೆ ನಿಂತಿದ್ವು. ಅದೇನೋ ಸಾರ್ವಜನಿಕರ ಬಹಳ ಒತ್ತಾಯದ ಮೇರೆಗೆ 60 ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಒಂದೇನೋ ಉದ್ಘಾಟನೆ ಮಾಡಿದ್ರು. ಆದ್ರೆ ಇದು ಬಸ್ ಸ್ಟ್ಯಾಂಡ್ ಮಾತ್ರ ಉದ್ಘಾಟನೆ ಮಾಡಕ್ಕ ಇವ್ರಿಗೆ ಯಾಕೆ ಏನು ಮೇಲಾವೇಶ ಹರಿಸ್ತಿದಾರೋ ನಮ್ಗೆ ಗೊತ್ತಾಗ್ತಿಲ್ಲ. ಏನೋ ಒಬ್ರು ಒಂದ್ ಸರ್ತಿ ಅದು ಫಿಕ್ಸ್ ಆಗಿತ್ತು ಉದ್ಘಾಟನೆ ಆಗ್ಬೇಕಂತ, ಯಾರೋ ಒಬ್ರು ರಾಜಕಾರಣಿಗಳನ್ನ ಸಾರಿ ಯಾರೋ ಸಚಿವರು ಬರೋದು ಆಗಿತ್ತು. ಅದೇನೋ ಅವ್ರ ಸಮಸ್ಯೆ ಆಗಿ ಅದು ಉದ್ಘಾಟನೆ ಆಗೋದು ನಿಂತಿದ್ದು, ಹೊಳ್ಳಿ ವಾಪಸ್ ಅದನ್ನ ಉದ್ಘಾಟನೆ ಮಾಡೋ ಪ್ರಯತ್ನಕ್ಕೆ ಯಾರು ಹೋಗ್ತಾ ಇಲ್ಲ. ಅಷ್ಟೇ ಅಲ್ಲದೆ ಇಲ್ಲಿ ಟೆಂಡರ್ಗಳನ್ನು ಕರೆದ್ದಾರೆ. ಅಂಗಡಿಗಳಿರ್ಬೋದು, ಒಳಗಡೆ ಇರುವಂತಹ ಕಟ್ಟಡದಲ್ಲಿ ಒಳಗಿರುವಂತಹ ಅಂಗಡಿಗಳಿಗೆ ಮತ್ತು ಪಾರ್ಕಿಂಗ್ ಸ್ಥಳಗಳಿಗೆ ಮತ್ತು ಶೌಚಾಲಯಗಳಿಗೆ ಟೆಂಡರ್ ಅನ್ನ ಕೊಟ್ಟಿದ್ದಾರೆ. ಟೆಂಡರ್ ಕೊಟ್ಟಿದ್ದು ಬೆಳಗಾವಿ ಮೂಲದ ಯಾರೋ ಒಬ್ರು ವಿಜಯಪುರಿ ಅನ್ನೋಂಥವ್ರಿಗೆ ಟೆಂಡರ್ ಕೊಟ್ಟಿದ್ದಾರೆ. ಅವ್ರು ಏನ್ ಮಾಡಿದ್ದಾರೆ, ಬಿಹಾರಿಗಳನ್ನ ತಗೊಂಡ್ ಬಂದು ಇಲ್ಲಿ ನಿಯೋಜನೆ ಮಾಡಿ ಜನರಿಗೆ ಅವ್ರ ಭಾಷೆ ತಿಳಿಯಂಗಿಲ್ಲ, ಜನರ ಭಾಷೆ ಅವ್ರಿಗೆ ತಿಳಿಯಂಗಿಲ್ಲ ಮತ್ತು ಬೇಕಾಬಿಟ್ಟಿ ಅವಾಚ್ಯ ಶಬ್ದಗಳಿಂದ ಜನರನ್ನ ನಿಂದಿಸುವಂತ ಕೆಲಸ ಈ ಬಿಹಾರಿಗಳು ಮಾಡ್ತಿದ್ದಾರೆ. ಮತ್ತೆ ಅದಕ್ಕೊಂದು ನಿಯಮ ಇಲ್ಲ, ಒಂದು ರಸೀಟಿ ಇಲ್ಲ, ಏನಿಲ್ಲ. ಒಂದ್ ಮೂತ್ರಿಗೆ ಹೋಗ್ಬೇಕಂದ್ರೂ ಕೂಡ ದುಡ್ಡು ಕೊಟ್ಟೆ ಹೋಗ್ಬೇಕು, ದುಡ್ಡು ಕೊಡದೇ ಇದ್ರೆ ಒಳಗ್ ಬಿಡಂಗಿಲ್ಲ. ಇಲ್ಲಿ ಸಾರ್ವಜನಿಕರು ಈಗಾಗಲೇ ಏನಂತಾರಂದ್ರೆ, ಬಸ್ ನಾವು ಟಿಕೆಟ್ ತಗೊಳ್ಬೇಕಾದ್ರೆ ಅವ್ರಿಗೆ ನಾವು ದುಡ್ಡು ಕೊಟ್ಟಿದ್ದೇವಿ, ಅದ್ರಲ್ಲಿ ನಾವು ತೆರಿಗೆ ಹಣ ಹೋಗಿರ್ತದ, ಮತ್ತೆ ಇಲ್ಲಿ ಯಾಕೆ ಕೊಡ್ಬೇಕು ನಾವು ದುಡ್ಡು ಅಂತ ಕೇಳ್ತಾರೆ ಸಾರ್ವಜನಿಕರು. ಮತ್ತ ಶೌಚಾಲಯದಲ್ಲಿ ಏನಿದೆ, ರಿಸರ್ಚ್ ಹೋದ್ರು ಕೂಡ, ಒಂದಕ್ ಮಾಡಕ್ ಹೋದ್ರು ಕೂಡ ಅಲ್ಲಿ ದುಡ್ಡು ತಗೊಳ್ಳುವಂತ ಕೆಲಸ ಮಾಡ್ತದೆ. ಬಹಳಷ್ಟು ಜನ ಈಗಾಗಲೇ ಡಿಪೋ ಮ್ಯಾನೇಜರ್ ಅವ್ರ ಗಮನಕ್ಕೆ ತಂದು ಅವ್ರಿಗೆ ವಾರ್ನಿಂಗ್ ಕೊಟ್ಟರು ಕೂಡ ಅವ್ರಿಗೆ ಬಂದಾಗಷ್ಟ ಸರಿಪಡಿಸ್ತಾರೆ. ಅವ್ರು ಹೋದ್ಮೇಲೆ ಮತ್ತು ಯಥಾಸ್ಥಿತಿ ಅದೇ ತರ ಉತ್ತಡತನ ಮೆರೆಯುವಂತ ಕೆಲಸ ಈ ಬಿಹಾರಿಗಳು ಇಲ್ಲಿ ಮಾಡ್ತಿದ್ದಾರೆ ಅಲ್ಲಿದ್ದವ್ರು. ಧನ್ಯವಾದಗಳು ಶಶಿಕಾಂತ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡ್ತಾ ಇದ್ವಿ ಏನು ಹೈಟೆಕ್ ಬಸ್ ನಿಲ್ದಾಣಕ್ಕೆ ಇಲ್ಲಿಯವರೆಗೂ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ ಎಂಬುದಾಗಿ ಏನು ಬೆಳಗಾವಿ ಜಿಲ್ಲೆಯ ಖಾನಾಪುರ ಪಟ್ಟಣದಲ್ಲಿ ಈ ರೀತಿ ಒಂದು ಘಟನೆ ಕಂಡು ಬರ್ತಾ ಇರುವಂತದ್ದು. ಏನು ಈಗಾಗಲೇ ಶಶಿಕಾಂತ್ ಅವರು ಕೂಡ ಸಾಕಷ್ಟು ಮಾಹಿತಿಗಳನ್ನ ನೀಡ್ತಾ ಇದ್ರು. ಇನ್ನು ಬೆಳಗಾವಿ ಜಿಲ್ಲೆ ಖಾನಾಪುರ ಪಟ್ಟಣದಲ್ಲಿ ಮಾಜಿ ಶಾಸಕಿ ಅಂಜಲಿ ತಾಯಿ ನಿಂಬಾಳ್ಕರ್ ಅವರ ಅವಧಿಯಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಒಂದು ಹೈಟೆಕ್ ಬಸ್ ನಿಲ್ದಾಣವನ್ನ ಮಂಜೂರು ಮಾಡಿಸಿ ಕೆಲವೇ ದಿನಗಳಲ್ಲಿ ಕಾಮಗಾರಿ ಕೂಡ ಪೂರ್ಣಗೊಂಡಿರುತ್ತೆ. ಆದ್ರೆ ಈಗಿನ ಶಾಸಕರು ಇಲ್ಲಿಯವರೆಗೆ ಅದನ್ನ ಉದ್ಘಾಟನೆ ಭಾಗ್ಯ ದೊರಕಿಸಿಲ್ಲ. ಸಾರ್ವಜನಿಕರಿಗೆ ತೊಂದರೆಯಾಗ್ತಿರುವ ಹಿನ್ನೆಲೆ ಯಥಾಸ್ಥಿತಿ ಅದನ್ನ ಬಳಕೆ ಮಾಡಲು ಶುರು ಮಾಡಲಾಗಿದೆ. ಇನ್ನು ಮಳಿಗೆಯಲ್ಲಿರುವಂತಹ ಅಂಗಡಿ ಮುಂಗಟ್ಟುಗಳ ಪಾರ್ಕಿಂಗ್ ಮತ್ತೆ ಶೌಚಾಲಯಗಳನ್ನ ಗುತ್ತಿಗೆ ನೀಡಲಾಗಿದೆ. ಈ ಗುತ್ತಿಗೆಯನ್ನ ಸ್ಥಳೀಯರಿಗೆ ನೀಡದೆ ಪಾರ್ಕಿಂಗ್ ಮತ್ತು ಶೌಚಾಲಯಗಳಲ್ಲಿ ಬಿಹಾರ್ ಮೂಲದವರಿಗೆ ನೀಡಿದ್ರಿಂದ ಒಂದ್ ರೀತಿಯ ಅಂದಾ ದರ್ಬಾರ್ ನಡೆಸಿ ಸಾರ್ವಜನಿಕರಿಂದ ಸುಲಿಗೆ ಮಾಡಲಾಗ್ತಾ ಇದೆ. ಇದನ್ನರಿತ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ಸಂಸ್ಥಾಪಕ ಮಾಜಿ ಸೈನಿಕ ಗೋವಿಂದ್ ಪಾಟೀಲ್, ಭೀಮಾ ಆರ್ಮಿ ತಾಲೂಕಾ ಅಧ್ಯಕ್ಷ ಸಂದೀಪ್ ಚಲವಾದಿ ಮತ್ತು ನೇಗಿಲಿಯೋಗಿ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಅವರು ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿ ಇನ್ನು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರನ್ನ ತರಾಟೆಗೆ ಈಗಾಗಲೇ ತೆಗೆದುಕೊಂಡಿರುವಂತದ್ದು, ಇನ್ನು ಸರ್ಕಾರದ ನಿಯಮದಂತೆ ನಡೆದುಕೊಳ್ಳಲು ಸೂಚಿಸಿರುವಂತದ್ದು. ಇದಕ್ಕೆ ಸ್ಪಂದಿಸಿದ ಡಿಪೋ ಮ್ಯಾನೇಜರ್ ಸಂತೋಷ್ ಅವರು
ಕ್ರಮವನ್ನ ಕೈಗೊಳ್ಳೋದಾಗಿ ಭರವಸೆಯನ್ನ ನೀಡಿರುವಂತದ್ದು. ಎಸ್, ಒಂದ್ ರೀತಿಯಲ್ಲಿ ನೋಡೋದಾದ್ರೆ ಇವರ ಒಳ ಜಗಳಗಳು ಏನು ಕಾಂಗ್ರೆಸ್ ಬಿಜೆಪಿ ಅಂತ ಆಗಿರ್ಬೋದು ಅಥವಾ ಏನು ಈಗ ನೋಡ್ತಾ ಇದ್ವಿ ಈ ಒಂದು ಕೆಲಸವನ್ನ ಒಳ್ಳೆಯ ಕೆಲಸವನ್ನ ಹೈಟೆಕ್ ಬಸ್ ಸ್ಟ್ಯಾಂಡ್ ಅನ್ನ ಈಗಾಗಲೇ ಏನು ಒಂದು ರೀತಿಯ ಮಂಜೂರು ಮಾಡಿಸಿ ಅದನ್ನ ಈಗಾಗಲೇ ಕಾಮಗಾರಿ ಕೂಡ ಪೂರ್ಣಗೊಂಡಿರುವಂತದ್ದು. ಆದ್ರೆ ಈಗಿನ ಶಾಸಕರು ಏನ್ ಮಾಡ್ತಾ ಇದ್ದಾರೆ, ಹಳೆ ಜಗಳಗಳನ್ನ ಕ್ಯಾರಿ ಮಾಡ್ತಾ ಇದ್ದಾರಾ ಅಥವಾ ಏನಾದ್ರೂ ಆಗ್ಲಿ ನಾನು ಅದನ್ನ ಮಾಡ್ತಿಲ್ವಲ್ಲ, ನಾನು ಉದ್ಘಾಟನೆ ಮಾಡಲ್ಲ ಅಂತ ಕೂತ್ಕೊಂಡಿದಾರ ಅಂತ ಗೊತ್ತಾಗ್ತಾ ಇಲ್ಲ. ಯಾರೇ ಮಾಡ್ತಿರ್ಲಿ, ಈಗ ಸಾರ್ವಜನಿಕರ ಒಂದು ಹಿತಾಸಕ್ತಿಗಾಗಿ ಒಂದು ಒಳ್ಳೆಯ ತನಕ್ಕಾಗಿ ಯಾರೇ ಕೆಲಸವನ್ನ ಮಾಡ್ತಿದ್ರು, ಈಗ ಇವರ ಅವಧಿಯಲ್ಲಿ ಈ ಒಂದು ಉದ್ಘಾಟನೆಯ ಕೆಲಸ ಆಗ್ಬೇಕಿತ್ತು. ಆದ್ರೆ ಇಲ್ಲಿಯವರೆಗೂ ಈ ಒಂದು ಬಸ್ ಸ್ಟಾಪ್ ಏನು ಬಸ್ ನಿಲ್ದಾಣ ಇಲ್ಲಿಯವರೆಗೂ ಈ ಒಂದು ಉದ್ಘಾಟನೆಯ ಭಾಗ್ಯವನ್ನ ಕಂಡಿಲ್ಲ. ಏನು ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು ಅಥವಾ ಅಲ್ಲಿನ ಶಾಸಕರಾಗಿರ್ಬೋದು ಇದ್ರ ಮೇಲೆ ಒಂದ್ ಸ್ವಲ್ಪ ಗಮನವನ್ನ ಹರಿಸಿ ನಿಮ್ಮ ಒಳ ಜಗಳಗಳನ್ನ ಆಮೇಲೆ ಮಾಡ್ಕೊಬರುವಂತೆ. ಯಾವಾಗ ನಿಮ್ಮ ಮತದಾನಗಳು ಬರುತ್ತಲ್ಲ ಅಂತಹ ಸಮಯದಲ್ಲಿ ನಿಮ್ಮ ಪೌರುಷವನ್ನ ತೋರಿಸಿ, ನಿಮ್ಮ ಒಳ ಜಗಳಗಳನ್ನ ತೋರಿಸಿ. ಆದ್ರೆ ಇಂತಹ ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕರ ಹಿತಾಸಕ್ತಿಗಳಿಗಾಗಿ ಏನು ಕೆಲಸಗಳನ್ನ ತಾವು ಮಾಡ್ತಾ ಇದ್ದೀರಾ, ಇಂತಹ ಕೆಲಸಗಳಲ್ಲಿ ನಿಮ್ಮ ಒಳ ಜಗಳಗಳು ಬರದೇ ಇದ್ರೇನೆ ಒಳ್ಳೇದು ಅಂತ ನನಗನ್ಸುತ್ತೆ. ಯಾಕಂದ್ರೆ ಅಷ್ಟು ಖರ್ಚನ್ನ ಮಾಡಿ ಸರ್ಕಾರದಿಂದ ಅನುದಾನವನ್ನ ಬಿಡುಗಡೆ ಮಾಡಿಸಿ ಮಂಜೂರು ಮಾಡಿಸಿ ಕೆಲವೇ ದಿನಗಳಲ್ಲಿ, ಇದು ತುಂಬಾ ಕಷ್ಟ. ಯಾಕಂದ್ರೆ ನಾವು ನೋಡ್ತಾ ಇದ್ದೇವೆ ಎಷ್ಟೋ ಅನುದಾನಗಳ ಬಿಡುಗಡೆಯಾಗಿ ಎಷ್ಟೋ ವರ್ಷಗಳ ಕಳೆದ್ರೂ ಕೂಡ ಕೆಲಸಗಳು ಕಾಮಗಾರಿಗಳು ಪೂರ್ಣಗೊಂಡಿರಲ್ಲ. ಅಂಥದ್ರಲ್ಲಿ ಈ ಒಂದು ಕಾಮಗಾರಿ ಎಷ್ಟು ದಿನಗಳ ಒಳಗೆ ಕಾಮಗಾರಿ ಪೂರ್ಣಗೊಂಡಿದೆ. ಒಳ್ಳೆಯ ರೀತಿಯಲ್ಲಿ ಬಸ್ ಸ್ಟಾಪ್ ಕೂಡ ಬಸ್ ಸ್ಟ್ಯಾಂಡ್ ಕೂಡ ರೆಡಿ ಆಗಿರುವಂತದ್ದು. ಇದನ್ನ ಉದ್ಘಾಟನೆ ಮಾಡಿ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋದ್ರೆ ಒಳ್ಳೇದು ಅಂತ ನನಗನ್ಸುತ್ತೆ. ಇನ್ನು ನಿಮ್ಮ ಒಳ ಜಗಳಗಳಾಗಿರ್ಬೋದು, ಪಕ್ಷದ ಜಗಳಗಳಾಗಿರ್ಬೋದು ಅಥವಾ ನಿಮ್ಮ ಪರ್ಸನಲ್ ಜಗಳಗಳಾಗಿರ್ಬೋದು, ಅದು ಆಮೇಲೆ ನೋಡ್ಕೊಂಡ್ರೆ ನಿಮ್ಮ ಫೇಸ್ ಟು ಫೇಸ್ ನೆಕ್ ಟು ನೆಕ್ ಅಂತ ನಾವು ಹೇಳ್ತೀವಲ್ಲ, ಅಂತಹ ಕ್ಷಣಗಳಲ್ಲಿ ಅಂತಹ ಕೆಲಸಗಳಲ್ಲಿ ತಾವು ತೋರಿಸ್ಕೊಂಡ್ರೆ ಒಳ್ಳೇದು ಅಂತ ನನಗನ್ಸುತ್ತೆ. ಎಸ್, ಈಗ ಇದೊಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ನಾವು ನೋಡ್ತಾ ಇದ್ವಿ ಈ ಒಂದು ಗುತ್ತಿಗೆಗಳನ್ನ ಅಲ್ಲಿನ ಬೆಳಗಾವಿ ಅವರಿಗೆ ನೀಡಲಾಗಿದೆ. ಆದ್ರೆ ಅಲ್ಲಿ ಕೆಲಸ ಮಾಡುವವರು ಮಾತ್ರ ಏನು ಬಿಹಾರ ಮೂಲದವರು ಇಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದರಿಂದ ಏನು ಅಲ್ಲಿನ ಸಾರ್ವಜನಿಕರಿಗೆ ಒಂದು ಕೆಲಸಗಳು ಸಿಗ್ತಾ ಇಲ್ಲ. ಇನ್ನೊಂದು ಈ ಏನು ಹೊರಗಡೆಯಿಂದ ಬಂದಿರುವಂತಹ ಬಿಹಾರ ಮೂಲದವರು ಇವರ ಮೇಲೆ ಒಂದು ರೀತಿಯ ಏನು ಕೆಟ್ಟ ಮಾತುಗಳನ್ನ ಬೈಯೋದಾಗಿರ್ಬೋದು, ಕೆಟ್ಟ ಬೈಗುಳಗಳನ್ನ ಬೈಯೋದಾಗಿರ್ಬೋದು. ಹಾಗೆ ಈಗಾಗಲೇ ಏನು ಶಶಿಕಾಂತ್ ಅವರು ಹೇಳ್ತಾ ಇದ್ರು ಹಣಗಳನ್ನ ಪೀಕಲಾಟ ಮಾಡಲಾಗ್ತಾ ಇದೆ ಎಂಬುದಾಗಿ ಕೂಡ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಸೆಕೆಂಡ್ ತಗೊಂಡ್ರಲ್ಲ ಯಾವ್ದೋ ರೇಟಿಂಗ್ ಕೊಡ್ಬೇಡ ಅಂತ ಹೇಳಿ ಸಿಲ್ ಕೊಡ ಅಂತ ಹೇಳಿ ಅವ ತನಗೆ ಎಷ್ಟು ಬೇಕಷ್ಟು 5 ನಿಮಿಷ 10 ನಿಮಿಷ ಡಿಜಿಟಲ್ ಕೊಡ ಅಂತ ಹೇಳಿ ಡಿಜಿಟಲ್ ನನಗ ಒಂದ್ 2 ನಿಮಿಷ ಇಲ್ಲ ಒಳಗೆ ಹೋಗಿ ಬರ್ತಂದ್ರು 10 ರೂಪಾಯಿ ದರೋಡೆ ಮಾಡತ್ತಾರ್ರಿ ಹೇಗಿಲ್ಲ ಅಸ್ವಾತಾರ 10 ರೂಪಾಯಿ ಚೀಟಿ ವಯಸ್ಸಾದಂತವ್ರನ್ನ ಬಿಡಾಕ್ ಬಂದಾಗ ಒಂದ್ 5 ನಿಮಿಷ ಹಚ್ಚಿ ಬಸ್ ಹತ್ತಿಸಿ ಮೆಟ್ಲ ಹತ್ತಿಸಿ ಬರ್ಬೋದಂದ್ರ 10-20 ರೂಪಾಯಿ ಕಟ್ಬೇಕ್ರಿ ಅವ. ಇವೆಲ್ಲ ಸಾಕ್ರಿ ಸರ್. 10 ನಿಮಿಷಕ್ಕೆ 5 ನಿಮಿಷಕ್ಕೆ ಉಚ್ಚಿ ಹೋದ್ರ ರೊಕ್ಕ ತಗೋತಾರ ಇವ್ರ. ಹೌದು.
ರೂಪಾಯಿ ಬಿಲ್ ಐತಿ ಇವ್ರು 5 10 ಎಲ್ಲೂ ಕಟ್ಬೇಕ್ರಿ. ಈಗ ನೋಡ್ರಿ ಮೊದಲ ಖಾನಾಪುರ ತಾಲೂಕು ಗಡಿ ತಾಲೂಕು ಇಲ್ಲಿ ಸರಿಯಾದ ಬಸ್ಸಿನ ಸೌಕರ್ಯ ಇಲ್ರಿ. ಹೌದು. 230 ಹಳ್ಳಿಗೆ ಬಾ ಮಾಡ್ರಿ ಬಸ್ ಇಲ್ಲಿ 10 ಪೈಸಾ 10 ಒಂದು 20 ಇದು ಇಲ್ಲ ಬಸ್ 20% ಇಲ್ಲ. ಇಂತ ಕುತ್ಕೊಂಡ ಅಲ್ಲಿ ಕಾಲೇಜ್ ಹುಡುಗರು ಸತತವಾಗಿ ನಿಲ್ತಾರು, ನೀರ್ ಕುಡಿತಾರು, ಪದೇ ಪದೇ ಒಂದಕ್ಕೆ ಹೋಗಕ್ ಹೋಗ್ತಾರೆ. ಹೆಣ್ಮಕ್ಳಾರು ವಯಸ್ಸಾದ್ರು ನಿನ್ನೆ ಅಲ್ಲಿ ಮತ್ತೆ ಬಸ್ ಸ್ಟಾಂಡ್ ಕಟ್ಟಿದಾರ ಕರೆ ಸರಿಯಾಗಿ ಕುರ್ಚಿ ವ್ಯವಸ್ಥೆನೂ ಇಲ್ಲ. ಯಾರ್ಲೇನ್ ಎಲ್ಲಾ ಹೆಣ್ಮಕ್ಳು ಪಾಪ ಹೊಲದಿಂತ್ರ ಕೆಲ್ಸಕ್ ಬಂದ್ ಸಂಚಿ ಗಿಂಚಿ ಮಾಡ್ತಾವಂತೇಳಿ ನೆಲಕ್ ಕುಂತಾವ್ ಪಾಪ. ನಡ ನೋವು ಕೈಕಾಲ್ ನೋವು ಇರ್ತೈತಿ. ಇವ್ರು ಯಾರು ಇಲ್ಲ. ಮತ್ತೆ ಇವ್ರ ಅಧಿಕಾರಿಗಳು ಏನಿಲ್ಲ, ಇವ್ರು ಕುರ್ಚಿಗಳು ಮಾತ್ರ ಭದ್ರವಾಗಿ ಇಟ್ಕೋತಾರ. ಇವ್ರು ಏನ್ರ ಮುರಿದ್ರು ಭದ್ರವಾಗಿ ಆಗಿಂದಾಗ ಮಾಡ್ಸುದು, ಅದನ್ನ ಸರ್ಕಾರಕ್ಕೆ ಖರ್ಚು ಹಾಕುದು, ತೊಗೊಂಬರುದು ಮಾಡ್ತಾರ. ಆದ್ರ ಒಂದ್ ತೆರಿಗೆ ಕಟ್ಟಿ ಸರ್ಕಾರನ ಒಂದ ಅಧಿಕಾರ ಕೊಟ್ಟು ಇವ್ರಿಗೆ ಅಡ್ಡಾಡಕ್ಕೆ ಎಲ್ಲಾ ಒಂದು ಸೌಕರ್ಯ ಕೊಟ್ಟಂತ ತೆರಿಗೆ ಕಟ್ಟಿಕ್ಯಾರ ಪ್ರಜೆಗಳನ್ನ ಈ ತರ ಇವ್ರು ಅನ್ಯಾಯ ದೃಷ್ಟಿಯಲ್ಲಿ ನೋಡ್ಕ್ಯಾರ ಈ ತರ ಮಾಡ್ತಾರಂದ್ರ ಇದು ಯಾವ ನ್ಯಾಯ ಸರ? ಹೌದು, ಇದು ಯಾವ ನ್ಯಾಯ? ಈಗ ಇವರ ಒಳ ಜಗಳಗಳಿಂದ ಈ ರೀತಿ ಒಂದು ಬಸ್ ಸ್ಟಾಪ್ ಅನ್ನ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ, ಹಾಗೆ ಈ ಒಂದು ಬಸ್ ಸ್ಟಾಪ್ ಅನ್ನ ಇನ್ನೂವರೆಗೂ ಉದ್ಘಾಟನೆ ಮಾಡಿಲ್ವಲ್ಲ, ಈ ಒಳ ಜಗಳಗಳು ಸಾರ್ವಜನಿಕರ ವಲಯದಲ್ಲಿ ಏನಕ್ಕೆ ಬರ್ತಾ ಇದೆ ಅಂತ? ಸರ್ ಉದ್ಘಾಟನಾ ಅಂತಂದ್ರೆ ಸರ್ ಅದ್ರಲ್ಲಿ ಏನ್ ಇವು ಎರಡೂ ಒಂದು ಗೊಂದಲದಾಗ ಇಲ್ಲಿ ಏನೋ ಕೂಸು ಬಡುವಾಗಿತ್ತಂತ ಈ ದೃಷ್ಟಿ ಒಳಗ ನಡೆದ್ ಹೋಗೈತ್ರಿ ಅದ. ಕರೆ ಇವ್ರು ಏನ್ರ ಮಾಡುವಾರ್ರಿ. ಮತ್ತೀಗ ಸರಿಯಾಗಿ ಇವ್ರು ಪ್ರಜೆಗಳಿಗೆ ಮತ್ ಕ್ಷೇತ್ರದ ಜನ ನಮ್ಮನ್ನ ಆಯ್ಕೆ ಮಾಡಿದಾರು, ಮತ್ ನಾವ್ ಯಾವ ರೀತಿ ನಾವ್ ಕೆಲಸ ಮಾಡ್ಬೇಕು, ಕಾರ್ಯಗಳನ್ನ ಮಾಡ್ಬೇಕು ಅನ್ನುವಂತ ಮನೋಭಾವ ಇಲ್ಲಲ್ರಿ ಇವ್ರಿಗೆ. ಹೌದು, ಅಧಿಕಾರಿಗಳು ಅದ ರೇಟ್. ಮತ್ತೆ ಈ ಖಾನಾಪುರ ತಾಲೂಕಿಗೆ ಅಧಿಕಾರಿಗಳು ರೊಕ್ಕ ಕೊಟ್ಟು ಹಾಕ್ಸ್ಕೊಂಡ್ ಬರ್ತಾರ್ರಿ. ಮೊದಲ್ ಬರಾಕ್ ಅನ್ಸ್ತೀರಿ ಇಲ್ಲಿ ಈ ಇದ್ ಖಾನಾಪುರ್ಗೆ ಮೊದಲ್ ಬರಾಕ್ ಅನ್ಸ್ತೀರಿ. ಈಗ ರೊಕ್ಕ ಕೊಟ್ಕೊಂಡ್ ಮಾಡಿಸ್ಕೊಂಡ್ ಬರತ್ತಾರ್ರಿ ಇಲ್ಲ. ಯಾಕಂದ್ರ ಇಲ್ಲಿ ಮುಗ್ಧ ಜನ ಈ ಇವ್ರು ಪಾಪ ಇವಕ್ ಏನು ಅರಿದಂತ ಜನನ್ನ ಸುಲಿಗೆ ಮಾಡಿ ಗಟ್ಟಿಗೆ ಬಿಡಬೇಕು ಅನ್ನುವಂತ ನಿರ್ಧಾರ ಇಟ್ಕೊಂಡು ದೃಷ್ಟಿ ಇಟ್ಕೊಂಡು ಅಧಿಕಾರಿಗಳನ್ನು ಈ ತರ ಮಾಡತ್ತಾರ. ಮತ್ತಿನ್ನ ಅಧಿಕಾರಿಗಳು ಮಾಡ್ರು, ನಾವು ಆಯ್ಕೆ ಮಾಡಿದಂತ ಜನಪ್ರತಿನಿಧಿ ಮಾಡ್ರ ಇನ್ ಇಬ್ರು ಕೂಡಿ ಒಂದ್ ಹಕ್ಕಾರ ತೊಗೊಂಬಂದ್ ಬರ್ಲಿ ಕ್ಷೇತ್ರ ಜನಕ್ಕೆ ಊರ್ಲ್ ಹಾಕ್ಬೇಕ. ಈ ನಮ್ ಪುಣ್ಯ ಕ್ಷೇತ್ರ ಐತಿ, ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಐತಿ, ಪುಣ್ಯ ನೆಲ ಐತಿ. ಅವನಂಗನ ನಾವು ಅವ್ನ ಬಾಜುಕ್ ನಿಂತ ಊರ್ಲ್ ಹಾಕೊಂಡ್ ಬಿಡ್ತವ್ರಿ ನಮ್ ರಾಯಣ್ಣನಂಗ. ಅಲ್ಲ ಈಗ ಅಂದ್ರೆ ಇಂತಹ ಒಂದು ಒಳ ಜಗಳಗಳಿಂದ ಒಂದ್ ರೀತಿಯಲ್ಲಿ ಅನ್ಯಾಯ ನಡೀತಾ ಇದೆ ಅಲ್ವಾ? ಆದ್ರೂ ಕೂಡ ಇಲ್ಲಿನ ಗೊತ್ತಿದ್ರು ಕೂಡ ಅಧಿಕಾರಿಗಳಾಗಿರ್ಬೋದು ಅಥವಾ ಅಲ್ಲಿನ ಶಾಸಕರಾಗಿರ್ಬೋದು ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ. ಹೌದು ಸರ್. ಅಂದ್ರೆ ಈಗ ಒಟ್ನಲ್ಲಿ ಒಂದು ಬಸ್ ಸ್ಟಾಪ್ ಈಗ ನಡೀತಾ ಇದೆ, ಹಣಗಳನ್ನ ಕಿತ್ಕೊಳ್ತಾ ಇದ್ದಾರೆ, ಆದ್ರೆ ಉದ್ಘಾಟನೆ ಮಾಡೋ ಮಾತೇ ತೆಗಿತಾ ಇಲ್ಲ ಅಂತ ತಾವ್ ಹೇಳ್ತಾ ಇದ್ದೀರಾ? ಹೌದೌದು ಸರ್. ಈಗ ನೀನ್ ಹೇಳಿ ಬಂದ ಸರ್ ಅಧಿಕಾರಿಗೆ ಇದು ಬಂದ್ ಆಗ್ಬೇಕು. ಕಾನೂನಾತ್ಮಕವಾಗಿ ಕಾನೂನ್ ಪ್ರಕಾರ ಒಂದ್ ಮಿನಿಮಮ್ ರೇಟ್ ಮಾಡ್ಬೇಕು. ಬಿಲ್ ಅಧಿಕೃತವಾಗಿ ಲೀಗಲ್ ಇರ್ಬೇಕು, ಅನ್ಲೀಗಲ್ ಬಿಲ್ ಇರಬಾರ್ದು. ಮತ್ತ ಒಂದಕ್ಕೆ ಯಾರ ಹೋಗ್ಲಿ ಪ್ರಜೆಗಳು ಅವ್ನು ಬಿಲ್ ತಗೋದಂಗ ಒಂದ್ ಟಾಯ್ಲೆಟ್ ಅದ್ ಏನೈತ್ಲ ಬಾತ್ರೂಮ್ ಅದ್ರದ್ದು ಒಂದು ಮಿನಿಮಮ್ ರೇಟ್ ಆಗ್ಬೇಕ. ಆಮೇಲೆ ಅಲ್ಲೆಲ್ಲಾ ಅವ್ರು ತಗೋಂತ ನಿಮ್ಗೆ ಇದನ್ ಮಾಡುವಂತ ಅಲ್ಲಿ ಸುತ್ತಮುತ್ತ ಸ್ವಚ್ಛತಾ ಮಾಡ್ಕೋಬೇಕ. ಸ್ವಚ್ಛ ಇದನ್ ಮಾಡ್ಬೇಕ. ನೀವು ರೊಕ್ಕ ತಗೊಂಡ್ ಏನ್ ಮಾಡತ್ ಬಿಲ್ ಡೂಪ್ಲಿಕೇಟ್ ಐತಿ. ನೀವು ಅಧಿಕಾರಿಗಳು ನೀವು ಅದನ್ನ ಏನ್ರ ಕಣ್ಣ ಮುಚ್ಚಲ್ಲಿ ಆಟ ಆಡತ್ತಿರೋ ದುಡ್ಡ ಸುಳ್ಳ ಮ್ಯಾಲಿನ ಅಧಿಕಾರಿ ಆತೀಶ್ ಹೆಸರು ಹೇಳ್ಯಾರ ಅಂತೇಳಿ ನಿನ್ ಎಲ್ಲಾ ಹೇಳಿರ್ತಾರ. ಇನ್ ಮುಂದೆ ಆ ಪ್ರಕಾರ ಪಾಲನೆ ಮಾಡ್ತಾವ ಅಂದ್ರ ಪಾಲನೆ ಮಾಡ್ಲಿಲ್ಲ ಅಂದ್ರೆ ತಮ್ಮ ಮಾಧ್ಯಮ ಮೂಲಕ ಮತ್ತು ಅಲ್ಲಿ ನಾವು ಹೋಗ್ಯಾರ ಚಳಿ ಬಿಡಿಸುವಂತ ಕೆಲಸ ನಾವು ರೈತರು ಕ್ಷೇತ್ರ ಜನ ನಾವು ಮಾಡ್ತೇವ್ ಸರ್. ಓಕೆ, ಎಸ್, ಧನ್ಯವಾದಗಳು ಸರ್ ಈಡನ್ಸ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಎಸ್, ಹೈಟೆಕ್ ಬಸ್ ನಿಲ್ದಾಣಕ್ಕೆ ಒಂದು ಉದ್ಘಾಟನೆ ಭಾಗ್ಯ ಕಂಡಿಲ್ಲ ಎಂಬುದಾಗಿ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ರೈತ ಮುಖಂಡರಾಗಿರುವಂತಹ ರವಿ ಅವರು ಕೂಡ ಮಾತನಾಡಿದ್ರು, ಹೇಳ್ತಾ ಇದ್ರು ಒಂದು ರೀತಿಯ ಸುಲಿಗೆಗಳನ್ನ ಮಾಡ್ತಾ ಇದ್ದಾರೆ, ಹಣವನ್ನ ಕಿತ್ಕೊಳ್ತಾರೆ, ಬಟ್ ಈ ಒಂದು ಅಭಿವೃದ್ಧಿ ಅಥವಾ ಈ ಒಂದು ಉದ್ಘಾಟನೆಯ ಮಾಡುವ ಮಾತನ್ನೇ ತೆಗಿತಾ ಇಲ್ಲ ಎಂಬುದಾಗಿ ತಿಳಿಸ್ತಾ ಇದ್ರು. ಅವ್ರು ಟೆಂಡರ್ ಆಗಿರ್ತದಲ್ಲ ಈ ಪ್ರಕಾರ ಮಾಡಿ ಅಂತೇಳಿ ಇಲ್ಲಿ ಯಾರು ಅಕಸ್ಮಾತ್ ಭಾಷೆ ಎಲ್ಲಪ್ಪ ಬಿಜಾಪುರ ಅಂತೇಳಿ ಸರ್ ಅವರು ಡಿಪಾರ್ಟ್ಮೆಂಟ್ ಗೆ ಕಟ್ಟಿದಂದ್ರೆ ಅದು ರೊಕ್ಕ ನಮ್ ತರ ರೈತರದ್ದು ರೊಕ್ಕ ರೀ ಅದು. ಮತ್ತೆ ಅದು ಅಷ್ಟೇ ತಗೊಂಡ್ರೆ 10 ರೂಪಾಯಿ ಅವ್ರು ಏನ್ ಮಾಡ್ತಿದ್ರು. ಈಗ
ಅಂದ್ರ ಪೇಪರ್ ಸ್ಟೇಟ್ಮೆಂಟ್ ಕರೆದಿರ್ತಾರೆ ಈಗ ಒಂದ್ 10 ಜನ ಪಾರ್ಟಿಸಿಪೇಟ್. ಈಗ ನಾವ್ ಕೇಳ್ತೇವೆ 15,000 ರೂಪಾಯಿ ಪ್ರತಿ ತಿಂಗಳ ಲೆಕ್ಕ ಎಲ್ಲಿ ಹೋಗ್ತೈತಿ ಏನ್ ಖರ್ಚಾಗತ್ತೆ ಅನ್ನೋದು ಕೊಡಂತ ನಾವು ಚಲೋ ಆಗ್ತೈತಿ ನಮ್ಗ. ಯಾಕಂದ್ರೆ ನಮ್ ತೆರಿಗೆ ಅಂದ್ರೆ ನಿಮ್ಮದಿಗೆ ಹೇಳ್ಬೇಕಲ್ಲ ಅವ್ರೆ ಕಾನೂನ್ ಪ್ರಕಾರ. ಯಾಕಂದ್ರೆ ಆ ದುಡ್ಡು ಬೇಕು ಎಲ್ಲಿ ಹೋಗ್ತು ನಾಳೆ ಅದನ್ನ ಡೆವಲಪ್ಮೆಂಟ್ ಮಾಡ್ತಿರೋ ಬಸ್ ಸ್ಟ್ಯಾಂಡ್ ಏನು ಬಣ್ಣ ಹಚ್ಚಿ ಈಗ ಹಂಗ ಕಟ್ಟಿದ ರೂಪಾಯಿ ತೆರಿಗೆ ಅನ್ನೋದಾಗ ಇನ್ನು ಹಾಗೆ ಎಲ್ಲ ಹಾಕಿಲ್ ಬಿಡ್ರಿ. ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಗೈತ್ರಿ ಸರ್. ಎಲ್ಲಾಗೈತೆ ಹೆಂಗ್ ಉದ್ಘಾಟನೆ ಅದ ಅವತ್ತು ನೈಟ್ ಮಿನಿಸ್ಟರ್ ಇಲ್ಲ ಅವತ್ತಿನ ಇದಾಯ್ತು. ನೆಕ್ಸ್ಟ್ MLA ಅವರು ನಮ್ DC ಅವರು ಕಂಟಿನ್ಯೂಸ್ಲಿ ಟಚ್. ಬಟ್ ಅಲ್ಲಿ ಇದ್ರೆ ಆಗ್ಬಾರ್ದಲ್ಲ. ಇದು ಏನಾಗಿದೆ ಅಂತಂದ್ರ ಅವ್ನ ಹಂಗ ಬಿಡಾಕ ಹೋಗ್ತಿಲ್ಲ ಮತ್ತೆಲ್ಲ ಹಾಳು. ಅಲ್ಲ ಅಂಗಡಿ ಬಿಡ್ರಿ ಪಾರ್ಕಿಂಗ್ ಅದ್ರ ಜೊತೆಗೆ ಮತ್ತೆ ಅದನ್ನ ಇದು ಮಾಡ್ತಾರೆ. ಸೆಕೆಂಡ್ ತೊಗೊಂಡ್ರಲ್ಲ ಹೈಟೆಕ್ ಬಸ್ ನಿಲ್ದಾಣಕ್ಕೆ ಉದ್ಘಾಟನೆಯ ಭಾಗ್ಯ ಸಿಕ್ಕಿಲ್ಲ ಎಂಬುದಾಗಿ ಸುದ್ದಿಯನ್ನ ಈಡನ್ಸ್ ನ್ಯೂಸ್ ಬಿತ್ತರಿಸ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಭೀಮಾ ಆರ್ಮಿ ತಾಲೂಕು ಅಧ್ಯಕ್ಷರಾಗಿರುವಂತಹ ಸಂದೀಪ್ ಚಲವಾದಿ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಸಂದೀಪ್ ಅವರೇ, ಏನು ನೋಡ್ತಾ ಇದ್ವಿ ಈಗ ಏನು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹೈಟೆಕ್ ಬಸ್ ನಿಲ್ದಾಣ ಇಲ್ಲಿಯವರೆಗೂ ಉದ್ಘಾಟನೆ ಭಾಗ್ಯವನ್ನ ಕಂಡಿಲ್ಲ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ನಮಸ್ತೆ. ಮೊದಲನೇದಾಗಿ ನಮ್ಮ ಈಡನ್ಸ್ ನ್ಯೂಸ್ ಗೆ ಧನ್ಯವಾದ ತಿಳಿಸ್ತೀವಿ ಸರ. ಏನೈತ್ರಿ, ನಮ್ಮ ಬೆಳಗಾವಿ ಜಿಲ್ಲಾ ಖಾನಾಪುರ ತಾಲೂಕದೊಳಗ ಯಾರೇ ಶಾಸಕರು ಬರ್ಲಿ, ಯಾವುದೇ ಅಧಿಕಾರಿಗಳು ಬರ್ಲಿ, ನಿರ್ಲಕ್ಷ್ಯ ಜವಾಬ್ದಾರಿ ಯಾವುದೇ ಇಲಾಖೆ ಒಳಗಾಗಿರ್ಬೋದು. ಅದೇ ರೀತಿ ಈಗ ನಮ್ಮ KSRTC ಇಲಾಖೆ ಒಳಗೆ ಏನಾಗಿದೆ ಅಂದ್ರ, ಇಲ್ಲಿ ಇನ್ನೂವರೆಗೂ ಬಸ್ ಏನು ಬಸ್ ಸ್ಟಾಪ್ ಕಟ್ಟಿದಾರ, ಇನ್ನೂ ಉದ್ಘಾಟನೆ ಮಾಡಿಲ್ಲ. ಉದ್ಘಾಟನೆ ಮಾಡದೇ ಇದ್ದಲ್ಲಿ ಅಂಗಡಿಗಳನ್ನ ಬಾಡಿಗೆ ಕೊಟ್ಟು ಸರ್ಕಾರ ದುಡ್ಡು ಮಾಡ್ಕೊಳ್ತಾ ಇದೆ. ಆ ನಂತರ ಪಾರ್ಕಿಂಗ್ ಅಂತ ಹೇಳಿ ಇಲ್ಲಿ ಯಾವುದೇ ರೀತಿ ಗಾಡಿ ಪಾರ್ಕಿಂಗ್ ಮಾಡಕ KSRTC ಸರ್ಕಾರದ ಅನುಮೋದನೆ ಪಡೆದಿಲ್ಲ. ಒಂದು ಟೆಂಡರ್ ಹಾಕಿದೇವಿ, ಟೆಂಡರ್ ಅವ್ರಿಗೆ ಕೊಟ್ಟೇವಿ ನಾವು ಅಂತ ಹೇಳ್ತಾರ್ರಿ. ಆದ್ರ ಕರ್ನಾಟಕ ಸರ್ಕಾರದ ಪಾರ್ಕಿಂಗ್ ರೆಸಿಪ್ಟ್ ಇಲ್ಲ. ಆಮೇಲೆ ಅಲ್ಲಿ ಇರ್ತಕ್ಕಂಥವ್ರು ಯಾರು ಸ್ಥಳೀಯರಿಲ್ಲ, ಬೇರೆ ರಾಜ್ಯದಿಂದ ಬಂದವರು. ಅವರು ನಮ್ಮವ್ರು ಬೇರೆ ರಾಜ್ಯದಿಂದ ಬಂದ್ರು ಕೂಡ ಇಲ್ಲಿ ಸಾಮಾನ್ಯವಾಗಿ ನಮ್ಮ ಇಲ್ಲಿ ಯಾವ ಭಾಷೆ ಇದೆ ಅದಾದ್ರೂ ಅವ್ರಿಗೆ ಬರ್ಬೇಕಲ್ರಿ. ಹೌದು. ಯಾಕಂದ್ರೆ ಜನರಿಗೆ ಅವ್ರು ಮಾತಾಡತಾರ ಏನ್ ಅನ್ನೋದು ಅರ್ಥ ಆಗುವತ್ತ. ಗಾಡಿ ಕಸ್ಕೊಳ್ಳೋದು, ಕೀ ಕಸ್ಕೊಳ್ಳೋದು, ದುಡ್ಡು ವಸೂಲಿ ಮಾಡೋದು ಅಂತ ಇಂತ ದರೋಡೆ ನಡೆದದ. ಇದ್ರ ಬಗ್ಗೆ ನಾವು ಈಗಾಗ್ಲೇ ಮಾಧ್ಯಮದೊಳಗೂ ಕೊಟ್ಟಿದ್ದೇವ್ರಿ, ಮಾನ್ಯ ಸಂಬಂಧಪಟ್ಟ ಅಧಿಕಾರಿಗಳಿಗೂ ತಿಳಿಸಿದೆವು. ಇದುವರೆಗೂ ಕೂಡ ಅದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ಆಗಿಲ್ಲ. 24 ಗಂಟೆ ಕಳೆದ್ರು ಕೂಡ ಜನರ ದುಡ್ಡನ್ನ ಹಗಲಿನ ಬೆಳಕಿನ ಜಾವದೊಳಗನ ದರೋಡೆ ಮಾಡತಾರು. ಆದ್ರ ಮೇಲೆ ಇನ್ನೂವರೆಗೂ ಅದು ಕ್ರಮ ಆಗಿಲ್ಲ. ಈ ರೀತಿ ವ್ಯವಸ್ಥೆ ಒಳಗ ನಾವ್ ಏನ್ ಮಾಡೋದ್ರಿ? ಮತ್ತೆ ಉತ್ತರ ಕರ್ನಾಟಕ ಅಂತಾರು, ಚಳಿಗಾಲ ಅಧಿವೇಶನ ಮಾಡ್ತೇವೆ ಅಂತಾರು, ಉತ್ತರ ಕರ್ನಾಟಕ ಜನಕ್ಕ ಇಲ್ಲೇ ವ್ಯವಸ್ಥೆಗೆ ನಾವು ಸಂಪೂರ್ಣ ಪರಿಹಾರ ಕೊಡ್ತೇವೆ ಅಂತಾರು. ಇಲ್ಲಿ ಜನರನ್ನ ಲೂಟಿ ಮಾಡಿ ಸರ್ಕಾರ ನಡೆಸುವಂತ ಕೆಲಸ ಅಂದ್ರೆ ಹೆಂಗ್ ಆಗ್ತೈತ್ರಿ? ಹೌದು. ಯಾಕಂದ್ರೆ ನಾವು ಖಾನಾಪುರ ತಾಲೂಕ್ ಅಂದ್ರೆ ಇದು ಹಿಂದುಳಿದ ತಾಲೂಕ್ ಅಂತ ಹೇಳ್ತಾರೆ. ಎಲ್ಲಾ MLA ಗಳು ಹೇಳ್ತಾರು, MP ಗಳು ಹೇಳ್ತಾರು, ಅಧಿಕಾರಿಗಳು ಹೇಳ್ತಾರ. ಇದು ಸ್ವಾತಂತ್ರ್ಯ ಸಿಕ್ಕ 75 ವರ್ಷ ಆದ್ರೂ ಇನ್ನು ಹಿಂದುಳಿದ ತಾಲೂಕಾಗಿ ಉಳಿದದ ಅಂದ್ರ
ಯಾವಾಗ ಮುಂದ್ ತರೋದ್ ಯಾರಿಂದ ತರಬೇಕ್ರಿ? ನಾವ್ ಜನಸಾಮಾನ್ಯರ್ ತರಕ್ ರೆಡಿ ಅದೇವ್. ಇಲ್ಲಿ ಮೊದಲ 1,000 ಎಕರೆ ವ್ಯವಸಾಯ ಆಗ್ತಿತ್ತು, ಇವಾಗ ಅದೇ 5,000 ಎಕರೆ ಆಗತೈತಿ. ವ್ಯವಸಾಯದೊಳಗ ಖಾನಾಪುರದೊಳಗ್ ಮುಂದುವರ್ದದ, ಇಂಡಸ್ಟ್ರಿ ಒಳಗ್ ಮುಂದುವರ್ದಿದ್ದಾರೆ. ಮತ್ ಇವ್ರ ಅಧಿಕಾರಿಗಳು ಸಂಬಂಧಪಟ್ಟ ಶಾಸಕರು ಇದ್ರ ಬಗ್ಗೆ ಮುಂದುವರ್ಸಲಿಲ್ಲ ಅಂದ್ರೆ ಯಾವ ರೀತಿ ಮಾಡೋದ್ರಿ? ಈಗ ಒಂದು ರೀತಿ ಏನ್ ಕಂಡು ಬರ್ತಾ ಇದೆ ಅಂದ್ರೆ, ಏನಕ್ಕೆ ಈ ಉದ್ಘಾಟನೆ ಆಗಿಲ್ಲ ಅಂದ್ರೆ, ಏನು ಕಳೆದ ಸರ್ಕಾರ ಇದ್ದ ಸಮಯದಲ್ಲಿ ಇದು ಮಂಜೂರಾಗಿರುವಂತದ್ದು, ಅವ್ರು ಕಟ್ಟಿಸಿರುವಂತದ್ದು ಏನು ಅಂಜಲಿ ನಿಂಬಾಳ್ಕರ್ ಅವರು. ಸರ್ ಸಮಸ್ಯೆ ಏನಾಗಿದೆ ಗೊತ್ತ್ರಿ? ಇಡೀ ಬಸ್ ಸ್ಟಾಪ್ ಕೆಲಸನ ಕಳಪೆ ಕಾಮಗಾರಿ ಆಗ್ಯದ. ಅದನ್ನ ತಮ್ಮ ಎಲೆಕ್ಷನ್ ಗಿಮ್ಮಿಕ್ಕೋಸ್ಕರ, ರಾಜಕೀಯ ಪ್ರಚಾರಗೋಸ್ಕರ ದೌಡ್ ಮುಗಿಸಿರ್ರಿ, ಅರ್ಜೆಂಟ್ ಮುಗಿಸಿರ ಅದನ್ನ ಕೆಲಸ ಕಾಮಗಾರಿ ಎಲ್ಲಾ ಕಳಪೆ ಮಟ್ರಲ್ ಹಾಕಿ ದೌಡ್ ಮುಗಿಸಿದ್ರು. ಅಷ್ಟೊಳಗೆ ಎಲೆಕ್ಷನ್ ಅನೌನ್ಸ್ ಆಯ್ತು. ಎಲೆಕ್ಷನ್ ಅನೌನ್ಸ್ ಆದ ಬೆನ್ನಾಗ ಇವ್ರು ಏನ್ ಮಾಡಿಬಿಟ್ರು, ಯಾರು ಉದ್ಘಾಟನೆ ಮಾಡೋದು ಅನ್ನೋದ್ರ ಬಗ್ಗೆ ಗೊಂದಲದೊಳಗ ಆ ಬಸ್ ಸ್ಟಾಪ್ ನ ಜನರನ್ನ ಈ ರೀತಿ ದಿವಾಳಿ ಮಾಡತಾರ ಅಷ್ಟೇ. ಬಟ್ ಅಂದ್ರೂ ಕೂಡ ಈಗ ಉದ್ಘಾಟನೆ ಆಗದೆ ಇರುವಂತಹ ಬಸ್ ಸ್ಟಾಪ್ ಅಲ್ಲಿ ಈ ರೀತಿಯಾಗಿ ಹಣವನ್ನ ವಸೂಲಿ ಮಾಡ್ಲಾಗ್ತಿದ್ಯಲ್ಲ, ಅದು ಪಾರ್ಕಿಂಗ್ ಆಗಿರ್ಬೋದು ಅಥವಾ ಶೌಚಾಲಯ ಆಗಿರ್ಬೋದು ಅಥವಾ ಅಂಗಡಿ ಮಳಿಗೆಗಳಾಗಿರ್ಬೋದು, ಇದರಿಂದ ಹಣವನ್ನ ಮಾತ್ರ ಕಿತ್ಕೊಳ್ತಾ ಇದ್ದಾರೆ. ಆದ್ರೆ ಸರಿಯಾಗಿ ವ್ಯವಸ್ಥೆಯನ್ನ ಕೊಡ್ತಾ ಇಲ್ವಾ? ವ್ಯವಸ್ಥೆ ಇಲ್ರಿ. ಅಲ್ಲಿ ಕುಂತಿರೋ ಹೆಣ್ಮಕ್ಳು ನೋಡಿರ್ಬೋದು ನೀವು, ಕೇವಲ 2 ಲೈನ್ ಕುರ್ಚಿ ಹಾಕ್ಯಾರ. ಅಷ್ಟು ದೊಡ್ಡ ಬಸ್ ಸ್ಟಾಪ್ ಕಟ್ಟಿವ್ ಅಂತ ಹೇಳ್ತಾರ, ಬರೀ 2 ಲೈನ್ ಕುರ್ಚಿ ಹಾಕ್ಯಾರ. ಹಳ್ಳಿಕಾರ್ ಜನ ಹೆಣ್ಮಕ್ಳು ಬಂದಾರೆಲ್ಲ ಕೆಳಗ ಕುಂತ್ಕೊಳ್ಳೋದು. ಅಲ್ಲೇ ಪಾಪ ಒಬ್ಬರು ಯಾವ್ದೋ ಕಾರ್ಯಕ್ರಮಕ್ಕೆ ಹೋಗ್ತಿರ್ತಾರ, ಹೊಸ ಬಟ್ಟೆಗಳನ್ನ ಹಾಕೊಂಡ್ ಬಂದಿರ್ತಾರ, ಕುಂಡ್ರಾಕ್ ಕುರ್ಚಿ ಇಲ್ಲ. ಅದೇ ಹಂಗ ಕೆಳಗ್ ಕುಂತ್ಕೋಬೇಕು, ಹಂಗ ಹೊಲಸ ರಾಡಿ ಒಳಗ ಮಣ್ಣೊಳಗ್ ಧೂಳೊಳಗ್ ಕುಂತ್ಕೊಂಡು ಪಾಪ ಹಂಗ ಎದ್ದು ಹೋಗ್ಬೇಕು. ಇನ್ನು ಈ ಸಂಬಂಧ ಏನಾದ್ರು ನಿಮ್ಮಲ್ಲಿ KSRTC ಡಿಪೋ ಮ್ಯಾನೇಜರ್ ಆತರ ಏನಾದ್ರು ಅವ್ರಿಗೆ ಮನವಿಯನ್ನ ಆತರ ಏನಾದ್ರು ಹೇಳಿದ್ದೀರಾ? ಇಲ್ಲ ಸರ್, ನಾವ್ 2-3 ಸಲ ಮೌಖಿಕವಾಗಿ ಹೇಳಿದೇವ್ರಿ. ಅವ್ರಿಗೆ ಕರೆದು ಅವ್ರ ಸ್ಪಾಟ್ ಒಳಗ್ ಕರ್ಕೊಂಡ್ ಬಂದವ್ರಿಗೆ ತೋರ್ಸಿದೀವಿ ಕೂಡ ವ್ಯವಸ್ಥೆ. ಅವ್ರನ್ನ ವಿನಂತಿ ಮಾಡಿ ಕರ್ಕೊಂಡ್ ಬಂದ್ ನೋಡ್ರಿ ಸರ್, ವ್ಯವಸ್ಥೆ ಹಿಂಗಾಗಿದೆ, ಮತ್ ಇದ್ರ ಬಗ್ಗೆ ನೀವ್ ಏನ್ ಕ್ರಮ ತಗೊಳ್ರು. ಅವರು ನಿರ್ಲಕ್ಷ್ಯ ಉತ್ತರ ಕೊಡ್ತಾರ್ರಿ. ನಾನ್ ಹೇಳಿನ್ರಿ ಮೇಲ್ನಾರಿಗೆ ಕೊಡಬೇಡ ಅಂತ ಹೇಳಿನ್ರಿ, ಮಾಡಬೇಡ ಅಂತ ಹೇಳಿನ್ರಿ, ಮಾಡಿದಾರು, ನಾ ಏನ್ ಮಾಡ್ಲಿ? ಈ ತರದ್ ಯಾವ್ದು ಈ ಟೆಂಡರ್ ಆಯ್ಕೆ ಮಾಡೋದ್ ನಮ್ ಕೈಯಾಗಿಲ್ಲ, ಎಲ್ಲಾ ಡಿಸ್ಟ್ರಿಕ್ಟ್ ಆಫೀಸರ್ ಕಡೆ ಐತಿ ಅಂತ ಹೇಳ್ತಾರ. ಅದಕ್ಕೆ ಸಂಬಂಧಪಟ್ಟಂತೆ ಇವಾಗ ಯಾರು ಪ್ರೆಸೆಂಟ್ ಆಗಿ ಅಲ್ಲಿ ಶಾಸಕರಿದ್ದಾರಲ್ಲ, ಅವ್ರ ಗಮನಕ್ಕೆ ಏನಾದ್ರು ತಂದಿದ್ದೀರಾ? ಅಂದ್ರೆ ಅಲ್ಲ ಸರ್, ಶಾಸಕರ ಗಮನಕ್ಕೆ ಜನಸಾಮಾನ್ಯರ ತರೋ ಅವಶ್ಯಕತೆ ಏನೈತ್ರಿ? ಅವ್ರು ಖುದ್ದಾಗಿ ನೋಡ್ಬೇಕು. ತಾಲೂಕಿನ ಸಮಸ್ಯೆ ಅವ್ರು ಖುದ್ದಾಗಿ ನೋಡ್ಬೇಕ. ಅದು ಅವ್ರು ಪ್ರತಿದಿನ ಓಡಾಡೋ ರಸ್ತೆ ರೀ, ಮೇನ್ ಸಿಟಿ ತಾಲೂಕಿನ ಅವ್ರು ಪ್ರತಿದಿನ ಓಡಾಡುವಂತ ರಸ್ತೆ ಒಳಗ ಈ ರೀತಿ ದರೋಡೆ ನಡತದ, ಅದ ಅವ್ರ ಕಣ್ಣಿ ಕಾಣಂಗಿಲ್ರಿ. ಮತ್ತ ಅವ್ರ ಕಣ್ಣು ಮುಚ್ಕೊಂಡ್ ಕುಂಡಿರ್ತಾರ ಗಡ್ಯಾಗ. ಇದ್ ಏನಾಗೈತ್ರಿ ಸರ, ಅವ್ರು ಅಂಜಲಿ ನಿಂಬಾಳ್ಕರ, ಇವ್ರ ವಿಠಲ್ ಹಲ್ಗೇಕರ್ ಅವ್ರ ತಿಕ್ಕಾಟದೊಳಗ ಇವ್ರ ರಾಜಕೀಯ ಇದ್ರೊಳಗ ನಮ್ಮ ಜನಸಾಮಾನ್ಯರನ್ನ ಕೊಲ್ಲುವಂತ ಪ್ರಯತ್ನ ಮಾಡತ್ತಾರ ಅಷ್ಟ. ನಮಗ ಅನಸ್ತೈತ್ರಿ, ಇವ್ರ ರಾಜಕಾರಣದೊಳಗ 2 ಪಾರ್ಟಿ ಇವ್ರ ಅಂಜಲಿ ನಿಂಬಾಳ್ಕರ್ ಅವ್ರು, ವಿಠಲ್ ಹಲ್ಗೇಕರ್ ಅವ್ರು ಸಮ್ಮತಿ ಇವ್ರು ಇಬ್ರು ಒಂದೇ ಅದಾರ ಅಂತ ಅನಸ್ತೈತ್ ನಮ್ಗೆ. ಯಾಕಂದ್ರ ಅವ್ರ ಶಾಸಕರಿದ್ದಾಗ ಅನುಮೋದನೆ ಮಾಡ್ಕೊಂಡು ಆರ್ಡರ್ ಮಾಡ್ಕೊಂಡ್ ಬಂದಿದ್ರು, ಉದ್ಘಾಟನೆ ಮಾಡಕ್ ಆಗಂಗಿಲ್ಲ ಅಂದ್ರ ಮತ್ ಇವ್ರ ಎಂತ ಶಾಸಕರ್ರಿ? ಅಲ್ಲ, ರನ್ನಿಂಗ್ MLA ಮಾತ್ ಕೇಳಂಗಿಲ್ರಿ ಸರ್ಕಾರ, ಹಾಲಿ MLA ಮಾತ್ ಕೇಳಕ್ ಸಾಧ್ಯ ಐತ್ರಿ? ಅಲ್ಲ, ಕೇಳುವಂತ ವಿಷಯ ಏನೈತ್ರಿ, ಅಭಿವೃದ್ಧಿ ಸಂಬಂಧ ಅಡ್ಡಿಪಡಿಸೋರ್ ಮೇಲೆ ಕ್ರಮ ಆಗ್ಬೇಕು, ಅವ್ರ ಚೀಮಾರಿ ಹಾಕ್ಬೇಕ. ಅವ್ರ ಮಾಜಿ MLA ಇರ್ಲಿ, MP ಇರ್ಲಿ, ಅಥವಾ ಯಾರು ಮಿನಿಸ್ಟರ್ ಇರ್ಲಿ, ಅಭಿವೃದ್ಧಿ ಕೆಲ್ಸಕ್ಕೆ ಅಡ್ಡಿಪಡಿಸ್ತಾರ ಅಂದ್ರೆ ಅವ್ರಿಗೆ ನಾವು ಹೆಂಗ್ ಸಪೋರ್ಟ್ ಮಾಡಕ್ ಬರ್ತೈತಿ ಹೇಳ್ರಿ? ಮತ್ ಶಕ್ತಿ ಯೋಜನೆ ಮಾಡ್ಯಾರು, ಹೆಣ್ಮಕ್ಳಿಗೆ ಉಚಿತ ಬಸ್ ಟಿಕೆಟ್ ಅಂತ ಕೊಡ್ತಾರು. ಇಲ್ಲಿ ಪರಿಸ್ಥಿತಿ ನೋಡ್ರಿ, ಹೆಣ್ಮಕ್ಳ ಶೌಚಾಲಯಕ್ ಹೋಗಾಕ ರೊಕ್ಕ ಕೊಡ್ಬೇಕಾಗೈತಿ. ತಮ್ಮ ಮಕ್ಕಳನ್ನ ಬಸ್ ಸ್ಟಾಪ್ ಮಟ್ಟ ಬಿಟ್ಟು ಬರ್ಬಂದ್ ಕರ್ಕೊಂಡ್ ಬಂದ್ರ ಬಸ್ ಸ್ಟಾಪ್ ನಾಗ ಗಾಡಿ ಹತ್ತಾಗ ರೊಕ್ಕ ಕೊಡ್ಬೇಕಾಗೈತಿ. ಇದೇನ್ರಿ ಇದು? 1 ದುಡ್ಡು ಕೊಟ್ಟು 2 ದುಡ್ಡು ಕಸ್ಕೋ ತರ ಆಗೈತಿ ಇದು ಪರಿಸ್ಥಿತಿ. ಇದು ಒಂದು ರೀತಿ ಅದೇ ತರ ಕಾಣಿಸ್ತಾ ಇರುವಂತದ್ದು. ಎಸ್, ಧನ್ಯವಾದಗಳು ಸಂದೀಪ್, ಈಡನ್ಸ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಹೈಟೆಕ್ ಬಸ್ ನಿಲ್ದಾಣಕ್ಕೆ ಒಂದು ಉದ್ಘಾಟನೆಯ ಭಾಗ್ಯ ಕಂಡಿಲ್ಲ ಎಂಬುದಾಗಿ ಈಡನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸ್ತಾ ಇತ್ತು. ಉದ್ಘಾಟನೆ ಆಗದ ಬಸ್ ನಿಲ್ದಾಣದಲ್ಲಿ ಶುಲ್ಕ ವಸೂಲಿಯನ್ನ ಮಾಡಲಾಗ್ತಾ ಇದೆ. ಖಾನಾಪುರ ಪಟ್ಟಣದ KSRTC ಬಸ್ ನಿಲ್ದಾಣದಲ್ಲಿ ಈ ರೀತಿಯ ಒಂದು ಅವ್ಯವಸ್ಥೆ ಕಂಡು ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸಂದೀಪ್ ಅವ್ರ ಜೊತೆಗೂ ಮಾತನಾಡಿದ್ವಿ. ಅವರು ಹೇಳ್ತಾ ಇದ್ರು, ಇನ್ನು ಸಾಕಷ್ಟು ಒಂದು ರೀತಿಯ ಕಳಪೆ ಮಟ್ಟದಲ್ಲಿ ಈ ಒಂದು ಬಸ್ ಸ್ಟಾಪ್ ನಿರ್ಮಾಣವಾಗಿರುವಂತದ್ದು. ಸರಿಯಾದ ರೀತಿಯಲ್ಲಿ ಬೆಂಚಿಂಗ್ ವ್ಯವಸ್ಥೆಗಳನ್ನ ಕೂಡ ಮಾಡಿಲ್ಲ. ಇದರಿಂದ ಅಲ್ಲಿನ ಬರುವಂತಹ ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇದನ್ನೆಲ್ಲ ಅಲ್ಲಿನ ಡಿಪೋ ಮ್ಯಾನೇಜರ್ ಹೇಳಿದ್ರು ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿಲ್ಲ. ಇನ್ನು ಶಾಸಕರಂತೂ
ಒಂದು ರೀತಿಯ ಇವಾಗಿನ ಶಾಸಕರೇನಿದ್ದಾರೆ ಕಣ್ಣು ಮುಚ್ಕೊಂಡಿದ್ದಾರಾ ಎಂಬುದಾಗಿ ಅವರು ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಕಟ್ಟಿದಂದ್ರೇನು ಅದು ರೊಕ್ಕ ನಮ್ ತರಾನು ರೈತರದ್ದು ರೊಕ್ಕ ರೀ ಅದು. ಮತ್ತೆ ಅದು ಅಷ್ಟೇ ತಗೊಂಡ್ರೆ 10 ರೂಪಾಯಿ ಅವ್ರು ಇದು ಏನ್ ಮಾಡ್ತಿದ್ರು ಈಗ ಅಂದ್ರ ಪೇಪರ್ ಸ್ಟೇಟ್ಮೆಂಟ್ ಕರೆದಿರ್ತಾರೆ. ಈಗ ಒಂದ್ 10 ಜನ ಪಾರ್ಟಿಸಿಪೇಟ್ ಈಗ ನಾವ್ ಕೇಳ್ತೇವ್ರಿ 15,000 ರೂಪಾಯಿ ಪ್ರತಿ ತಿಂಗಳ ಲೆಕ್ಕ ಎಲ್ಲಿ ಹೋಗತಿ ಏನ್ ಖರ್ಚಾಕತಿ ಅನ್ನೋದು ಕೊಡಂತ ನಾವ್ ಚಲೋ ಆಗ್ತೈತಿ ನಮ್ಗ. ಯಾಕಂದ್ರೆ ನಮ್ ತೆರಿಗೆ ಅಂದಾಗ ನಿಮ್ಮದಿಗೆ ಹೇಳ್ಬೇಕಲ್ಲ ಅವ್ರೆ ನನ್ನ ಪ್ರಕಾರ. ಯಾಕಂದ್ರೆ ಆ ದುಡ್ಡು ಬೇಕು ಎಲ್ಲಿ ಹೋಗ್ತು ನಾಳೆ ಅದನ್ನ ಡೆವಲಪ್ಮೆಂಟ್ ಮಾಡ್ತಿರೋ ಬಸ್ ಸ್ಟ್ಯಾಂಡ್ ಏನು ಬಣ್ಣ ಹಚ್ಚಿ ಈಗ ಹಂಗ ಕಟ್ಟಿದ ರೂಪಾಯಿ ಇವ್ರು ತೆರಿಗೆ ಅನ್ನದಾಗ ಇನ್ನು ಹಾಗೆ ಎಲ್ಲ ಹಾಕಿ ಬಿಡ್ರಿ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಗೈತ್ರಿ ಸರ್. ಎಲ್ಲಾಗೈತೆ ಉದಾಹರಣೆ ಅದ ಒಟ್ಟು ನಾಯಕರು ಮಿನಿಸ್ಟರ್ ಇಲ್ಲ 30 ದಿನ ಇದಾಯ್ತು. ಬಿತ್ತರಿಸ್ತಾ ಇದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಏನು ರವಿ ಪಾಟೀಲ್ ಅವರು ಮಾತನಾಡಿದ್ರು, ಹಾಗೆ ಸಂದೀಪ್ ಚಲವಾದಿ ಅವರು ಮಾತನಾಡಿದ್ರು. ಏನು ಸಾಕಷ್ಟು ಪ್ರಾಬ್ಲಮ್ಸ್ ಗಳು ಆಗ್ತಾ ಇದೆ, ಇದೆಲ್ಲ ಕಂಡ್ರು ಕೂಡ ಒಂದ್ ರೀತಿಯಲ್ಲಿ ಕಾಣದೇ ಇರೋ ತರ ಇಲ್ಲಿನ ಶಾಸಕರು ವರ್ತಿಸ್ತಾ ಇದ್ದಾರೆ. ಹಾಗೆ ಇಲ್ಲಿನ ಅಧಿಕಾರಿಗಳು ಕೂಡ ನಾವೇ ಮನವಿಯನ್ನ ಮಾಡಿದ್ರು ಕೂಡ ಈ ರೀತಿ ಸಮಸ್ಯೆ ಇದೆ ಅಂತ ಹೇಳಿದ್ರು ಕೂಡ ಸ್ಪಂದಿಸ್ತಾ ಇಲ್ಲ, ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ ಎಂಬುದಾಗಿ ಸಂದೀಪ್ ಅವರು ಕೂಡ ಹೇಳ್ತಾ ಇದ್ರು. ಹೈಟೆಕ್ ಬಸ್ ನಿಲ್ದಾಣಕ್ಕೆ ಉದ್ಘಾಟನೆಯ ಭಾಗ್ಯ ಇನ್ನೂ ದೊರೆತಿಲ್ಲ ಎಂಬುದಾಗಿ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಸಮಾಜ ಸೇವಕರಾಗಿರುವಂತಹ ಗೋವಿಂದ್ ಪಾಟೀಲ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಗೋವಿಂದ್ ಅವರೇ, ಏನು ನೋಡ್ತಾ ಇದ್ವಿ. ಸರ್ ನಮಸ್ತೆ. ಈಗ ಬೆಳಗಾವಿ ಜಿಲ್ಲೆಯ ಖಾನಾಪುರದಲ್ಲಿ ಜೈ ಜವಾನ್ ಜೈ ಕಿಸಾನ್ ಸಮಾಜ ಸೇವಾ ಸಂಘಟನೆ ಕರ್ನಾಟಕ ರಾಜ್ಯ ರಿಜಿಸ್ಟ್ರೇಷನ್ NGO ಸರ್ ಅಧ್ಯಕ್ಷರಿ ಗೋವಿಂದ್ ಪಾಟೀಲ್ ಅಂತೀರಿ ಸರ್. ನಿನ್ನೆ ನಾನು ನೋಡಿದೇನ್ರಿ ಸರ್, ಅಲ್ಲಿ ಬಸ್ ಸ್ಟ್ಯಾಂಡ್ ಒಳಗ ಅಲ್ಲಿ ಇನ್ನೂ ಉದ್ಘಾಟನೆನೂ ಆಗಿಲ್ಲಿ ಏನು ಇಲ್ರಿ ಸರ್. ಅಲ್ಲಿ ಮತ್ತು ಪಾರ್ಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದಾರೆ ಸರ್. ಅಲ್ಲಿ ರೊಕ್ಕ ತಗೊಳಾರ ಸರ್ ಎಲ್ಲರೂ ಕಡೆ 10 ರೂಪಾಯಿ ಲಿಮಿಟ್ ಇಲ್ಲ, ಏನು ಇಲ್ಲ ಸರ್. 10 ರೂಪಾಯಿ 20 ರೂಪಾಯಿ 30 ರೂಪಾಯಿ. ಮತ್ತು ಅಲ್ಲಿ ಲೇಡೀಸ್ಗೆ ಸರ್ ಕೂತ್ಕೊಳಕ ಚೇರ್ ಇಲ್ಲ, ಏನು ಇಲ್ಲ ಸರ್. ಅಲ್ಲಿ ಸ್ವಲ್ಪನೂ ಚೇರ್ ಅದಾವ್ರಿ, ಜಾಸ್ತಿ ಇಲ್ಲ ಸರ್ ಚೇರ್ ಅಲ್ಲಿ. ಮತ್ತು ಇದ್ರಾಗ ಟಾಯ್ಲೆಟ್ ಒಳಗಡೆ ಸರ್ ಕ್ಲೀನಿಂಗ್ ಇಲ್ಲ ಸರ್, ಕ್ಲೀನಿಂಗ್ ಇಲ್ಲ. ಮತ್ತು ಅಲ್ಲಿನೂ ಕಲೆಕ್ಷನ್ ಮಾಡ್ತಾರೆ ಟಾಯ್ಲೆಟ್ ಒಳಗಡೆ. ಮತ್ತು ನಾವು ಕೇಳಿದಂದ್ರೆ ಇದು ಟೆಂಡರ್ ತೋರಿಸ್ರಿ ಅಂತೆ. ಟೆಂಡರ್ದಾಗ ಸ್ಟ್ಯಾಂಪ್ ಇಲ್ಲ, ಏನು ಇಲ್ಲ ಸರ್. ಸುಮ್ನೆ ಒಂದು ಇದು ಅಪ್ಲಿಕೇಶನ್ ಒಂದು ರೆಡಿ ಮಾಡಿ ಅಲ್ಲಿ ಇಟ್ಟಿದ್ದಾರೆ ಸರ್ ಅಲ್ಲಿ. ಮತ್ತೆ ಅವ್ರು ಕೇಳಿದಂದ್ರೆ ಇದು ನಮ್ಮ ಕರ್ನಾಟಕದಿಂದ ಏನು ಇದು ಪರ್ಮಿಷನ್ ಇಲ್ಲ ಅಂತಾರ, ಬಟ್ ಬೆಳಗಾವದಿಂದ ಇದು ಮಾಡಿದಾರಂತಾರಿ ಸರ್, ಲೆಟರ್ ಇದು ಮಾಡಿದಾರಂತಾರಿ. ಒಂದ್ ರೀತಿಯಲ್ಲಿ ಇಷ್ಟೊಂದು ಒಂದು ಏನು ಅನ್ಯಾಯ ನಡೀತಾ ಇದೆ, ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ, ಆದ್ರೂ ಕೂಡ ಅಲ್ಲಿನ ಅಧಿಕಾರಿಗಳು ಮತ್ತೆ ಶಾಸಕರು ಏನ್ ಮಾಡ್ತಾ ಇದ್ದಾರೆ ಅಂತ ನಾವು ಅದನ್ನು ಕೇಳಿದ್ರಿ ಸರ್. ಅವ್ರಿಗೆ ಮ್ಯಾನೇಜರ್, ಬಸ್ ಮ್ಯಾನೇಜರ್ಗೆ, ಅವ್ರಿಗೆ ಡೆಪೋ ಮ್ಯಾನೇಜರ್ಗೆ ಕೇಳಿದ್ರಿ ನಾವು, ನಿಮ್ಗೆ ಯಾರು ಪ್ರೆಷರ್ ಕೊಡ್ತಾರಂತ ಹೇಳ್ರಿ, ನಾವು ಅದಾವ್ರಿ, ನಾವು ಸಪೋರ್ಟ್ ಕೊಡ್ತೀವ್ರಿ ನಿಮ್ಗೆ ಅಂತೆ. ಅವ್ರು ಏನ್ ಅನ್ನಾಗ್ತಾರಿ, ಮ್ಯಾಲಿಂದ ಅನ್ನಾಗ್ತಾರಿ, ಬೆಳಗಾವದಿಂದ ಎಲ್ಲ ಇದು ಮಾಡಾಕ್ತಾರಿ, ನಾವು ಏನ್ ಮಾಡ್ಲಿ ಅಂತ ಅವ್ರು ಹೇಳಾಕ್ತಾರಿ ಸರ್. ಮತ್ ನಾನು ಏನ್ ಓಪನ್ ನಿಮ್ಗೆ ತಾಲೂಕಾದಾಗ, ಖಾನಾಪುರ ತಾಲೂಕದಾಗ ಯಾವ ಪ್ರಶಾಸನ ಅದಾವ ಅಂದ್ರೆ ನಾನು ನಿಮ್ಗೆ ಸಪೋರ್ಟ್ ಕೊಡ್ತೇವೆ. ಅವನ್ ಕಡೆ ನಾನು ಕೇಳ್ತೇನೆ, ಹೋಗಿ ನೀವು ಯಾಕೆ ಈ ತರ ಇಲ್ಲಿ ಕಲೆಕ್ಷನ್ ಮಾಡಾಕ್ತಿ ಅಂತ ನಾವು ಕೇಳ್ತೇನೆ, ಅವ್ರದ್ದು ಹೆಸರು ಹೇಳ್ರಿ ಅಂತ ಅವ್ರು ಹೇಳಾಕ ತಯಾರಿಲ್ರಿ ಅವರು. ಯಾಕಂದ್ರೆ ಅವ್ರಿಗೇನು ಪ್ರೆಷರ್ ಬರುತ್ತೆ ಸರ್. ಮತ್ತು ಬಿಹಾರದಿಂದ ಬಂದಿದಾರಿ ಅಲ್ಲಿ, ಬಿಹಾರದಿಂದ ಅಲ್ಲಿ ಅದಾವ್ರಿ. ಆ ಜನರು ಪೈಸಾ ಇದು ವಸೂಲಿ ಮಾಡ್ತಾರ್ರಿ. ಅವ್ರಿಗೇನು ಕೇಳಿದ್ರಿ, ಅವ್ರು ನಿಮ್ಗೆ ಯಾರು ಇದು ಟೆಂಡರ್ ಯಾರು ತಗೊಂಡಿದ್ದಾರೆ, ಯಾರು ಇಲ್ಲಿ ಇದು ಪೈಸಾ ಕಲೆಕ್ಷನ್ ಮಾಡಕ್ ಹೇಳಿದಾರಂತೆ, ಅವರನ್ನು ಭಯ ಪಡ್ತಾರ್ರಿ ಅವ್ರನ್ನು. ಅಂದ್ರೆ ಈಗ ಅಲ್ಲಿನ ಅಧಿಕಾರಿಗಳು ಮತ್ತೆ ಅಲ್ಲಿನ ಶಾಸಕರನ್ನ ನೋಡಿದ್ರು ಕೂಡ ಏನು ಈಗಾಗ್ಲೇ ನಾವು ಅಲ್ಲಿ ಸಂದೀಪ್ ಅವ್ರ ಜೊತೆಗೆ ಮಾತನಾಡ್ತಾ ಇದ್ವಿ, ಅವರು ಹೇಳ್ತಾ ಇದ್ರು ಒಂದ್ ರೀತಿಯಲ್ಲಿ ಶಾಸಕರು ಕೂಡ ಇದೇ ರೋಡ್ ಅಲ್ಲಿ ಓಡಾಡ್ತಾ ಇದ್ರು ಕೂಡ ಈ ಒಂದು ಉದ್ಘಾಟನೆ ಮಾಡ್ಬೇಕು,
ಹಾಗೆ ಇಲ್ಲಿ ಒಂದು ರೀತಿಯ ಕಳಪೆ ಕಾಮಗಾರಿ ನಡೆದಿದೆ, ಅದನ್ನ ಒಂದು ರೀತಿಯಲ್ಲಿ ಒಳ್ಳೆತನದಿಂದ ಏನಾದ್ರು ನಡ್ಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಮನೋಭಾವನೆನೇ ಕಂಡು ಬರ್ತಾ ಇಲ್ಲ. ಸರ್ ಈ ತರ ಏನು ಇಲ್ಲ ಸರ್. ಮತ್ತು ಇಲ್ಲಿ ಬಹಳ ನಮ್ಮ ಇಲ್ಲಿ ನಮ್ಮ ಕರ್ನಾಟಕದಾಗ ಬಹಳ ಯಂಗ್ ಬಾಯ್ಸ್ ಅದಾವ್ರಿ, ಅವ್ರಿಗೆ ಜಾಬ್ ಸಿಗ್ತಾ ಇಲ್ರಿ. ಬಟ್ ಬಿಹಾರದಿಂದ ಅವ್ರು ಬಂದಿದಾರ್ರಿ, ಅವ್ರಿಗೆ ಇಲ್ಲಿ ಜಾಬ್ ಕೊಡ್ತಾರ್ರಿ. ಮತ್ತು ಅವ್ರಿಗೆ ಮರಾಠಿ ಮಾತಾಡಕ್ ಬರಂಗಿಲ್ರಿ, ಕನ್ನಡ ಮಾತಾಡಕ್ ಬರಂಗಿಲ್ರಿ. ಮತ್ತು ಅವ್ರು ಈಗ ಕನ್ನಡದಾಗ ಅವ್ರ ಕಡೆ ಮಾತಾಡಿದಂದ್ರೆ ಯಾರಂದ್ರೆ ಬಾತ್ರೂಮ್ ಟಾಯ್ಲೆಟ್ ಹೋಗ್ಬೇಕ ಲೇಡೀಸ್, ಅವ್ರು ಕನ್ನಡದಾಗ ಮಾತಾಡಿದಂದ್ರೆ ಅವ್ರಿಗೆ ಏನ್ ತಿಳ್ತಿದ್ರಿ, ಅವ್ರಿಗೆ ಕನ್ನಡನು ಬರಲ್ಲ, ಏನು ಬರಲ್ರಿ ಅವ್ರಿಗೆ. ಬಹಳ ಇದು ಸಮಸ್ಯೆ ಅದಾವ್ರಿ ಸರ್. ಮತ್ತು ಏನ್ ಮಾಡಿದಾರಿ, ರೋಡ್ ಟಚ್ ಇದು ಬಸ್ ಸ್ಟ್ಯಾಂಡ್ ಇದು ಕಟ್ಟಿದಾರಿ ಸರ್. ಅದು ಅಲ್ಲಿ ಜಾಗನು ಹೋಗೊಳಕ್ ಜಾಗ ಇಲ್ರಿ ಸರ್. ಎಲ್ಲಾ ಬಸ್ ಸ್ಟ್ಯಾಂಡ್ ಒಳಗ್ ಸರ್ ಎಲ್ಲಾ ಶಾಪ್ ಅದಾವ್ರಿ, ಬಾಡಿಗೆ ಕೊಡಕ್ ಶಾಪ್ ರೆಡಿ ಮಾಡಿದಾರ್ರಿ. ವೇಟಿಂಗ್ ರೂಮ್ ಇರ್ತಿ ಸರ್ ಅಲ್ಲಿ ಕುತ್ಕೊಳಕ. ಮತ್ತೆ ಜನರು ತಳಗಡೆ ಕುತ್ಕೊಳ್ತಾರಿ ಸರ್ ಅಲ್ಲಿ. ಲೇಡೀಸ್ ಎಲ್ಲಾ ತಳಗಡೆ ಬಸ್ ಸ್ಟ್ಯಾಂಡ್ ತಳಗಡೆ ಕುತ್ಕೊಳ್ತಾರಿ ಸರ್. ಬಹಳ ಸಮಸ್ಯೆ ರೀ ಸರ್ ಅದು. ಮತ್ತು ನಾನು ಅದೇನು ಕೇಳಿನ್ರಿ, ನಾನು ಯಾರ್ ತೊಂದರೆ ಮಾಡ್ತಾ ಇದ್ದಾನೆ ಹೇಳ್ರಿ ನಮ್ಗೆ, ನಾನು ಅವ್ರ ಕಡೆ ಹೋಗ್ತೇನ್ರಿ. MLA ಇರ್ಲಿ, ಖಾಸದಾರ್ ಇಲ್ರಿ, ಯಾರು ಇರ್ಲಿ, ನಾವು ಹೋಗಿ ನಾವು ಅದು ಮಾತಾಡ್ತೇನ್ರಿ ಅವ್ರ ಕಡೆ ಅಂತೆ. ಅವರು ಹೇಳಕ್ ತಯಾರಿಲ್ರಿ ಸರ್. ಓಕೆ, ಈ ರೀತಿ ನಡೀತಾ ಇದೆ ಇಲ್ಲಿ, ಬಹಳ ಇದು ನಡ್ತಾ ಇದ್ರಿ ಸರ್ ಇಲ್ಲಿ. ಎಸ್, ಧನ್ಯವಾದಗಳು ಸರ್ ಈಡನ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಎಸ್, ಹೈಟೆಕ್ ಬಸ್ ನಿಲ್ದಾಣಕ್ಕೆ ಒಂದು ಉದ್ಘಾಟನೆಯ ಭಾಗ್ಯ ಕೂಡ ಆಗದ ಬಸ್ ನಿಲ್ದಾಣದಲ್ಲಿ ಶುಲ್ಕ ವಸೂಲಿ ಮಾತ್ರ ನಡೀತಾ ಇದೆ ಎಂಬುದಾಗಿ ಸುದ್ದಿ ಬರ್ತಾ ಇರುವಂತದ್ದು. ತನಗೆ ಎಷ್ಟು ಬೇಕಷ್ಟು 5 ನಿಮಿಷ 10 ನಿಮಿಷ ಡಿಜಿಟಲ್ ಕೊಡ ಅಂತ ಹೇಳ್ರಿ. ಡಿಜಿಟಲ್ ನನಗ ಒಂದ್ 2 ನಿಮಿಷ ಇಲ್ಲ ಒಳಗೆ ಹೋಗಿ ಬರ್ತಂದ್ರು 10 ರೂಪಾಯಿ ದರೋಡೆ ಮಾಡತ್ತಾರ್ರಿ. ಹೇಗಿಲ್ಲ ಸ್ವಾತರ 10 ರೂಪಾಯಿ ಚೀಟಿ ಏನ್ ಮಾಡುದು ಈಗ 10 ರೂಪಾಯಿ ಚೀಟಿ ಈಗ ಈ ಖಾನಾಪುರ ಪಟ್ಟಣದ ಹೊಸ ಬಸ್ ನಿಲ್ದಾಣದಲ್ಲಿ ನಡೆಯುತ್ತಿರುವ ಟೆಂಡರ್ ವಾಹನಗಳ ಸುಲಿಗೆ 10 ರೂಪಾಯಿ ಒಂದು ವಾಹನಕ್ಕೆ ತಗೊಳ್ತಾ ಇದ್ದಾರೆ. ಇದರಿಂದ ಜನರಿಗೆ ಬಹಳ ಅನ್ಯಾಯವಾಗ್ತಾ ಇದೆ. ಇದರ ಬಗ್ಗೆ ಇನ್ನೂರಿಗೆ ಟೆಂಡರ್ ಆಗಿಲ್ಲ, ಇಲ್ಲಿ ಹೊರಗಿನವರಿಗೆ ಟೆಂಡರ್ ಕೊಟ್ಟಿರ ಅಂತ ಕಂಡು ಬರ್ತಾ ಇದೆ. ಇದರ ಬಗ್ಗೆ ಯೋಗ್ಯ ಅಧಿಕಾರಿಗಳು ಕ್ರಮ ಕೈಗೊಳ್ಬೇಕಂತ ಈ ಮೂಲಕ ಕೇಳಿಕೊಳ್ತೇನೆ. ಇಲ್ಲದಿದ್ದರೆ ನಾವು ಇದರ ಬಗ್ಗೆ ಉಗ್ರ ಹೋರಾಟವನ್ನು ತಗೊಳ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಹೇಳ್ರಿ, ಇವತ್ತಿನ ದಿನ ರೈತ ಸಂಘದವರು ಅವರೆಲ್ಲ ಮತ್ತು ಸಾರ್ವಜನಿಕರು ಇವತ್ತ ಖಾನಾಪುರ ಬಸ್ ಸ್ಟ್ಯಾಂಡ್ಗೆ ಬಂದಾಗ ಇಲ್ಲಿ ಕೆಲವೊಂದು ವಾಹನದ ಪಾರ್ಕಿಂಗ್ ಸಮಸ್ಯೆ ಸಂಬಂಧಪಟ್ಟಂಗ ಎಲ್ಲ ತಿಳಿಸಿದ್ರು. ಆ ರೀತಿ ನಮ್ಮ ಏನ್ ಟೆಂಡರ್ ತಗೊಂಡಿದಾರಲ್ಲ ಅವ್ರಿಗೆ ನಾವು ಖುದ್ದಾಗಿ ಅವ್ರಿಗೆ ಹೇಳಿ ಆ ರೀತಿ ಪ್ರಯಾಣಿಕರಿಗೆ ಅದೇ ರೀತಿ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ಲಾರ್ದಾಗೆ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಅವ್ರಿಗೆ ನಾವು ತಿಳಿಸ್ತೀವಿ. ಅದನ್ನ ಏನ ನಮ್ಮ ಸಂಸ್ಥೆಯಿಂದ ಏನ್ ರೂಲ್ಸ್ ಅದಲ್ಲ ಅದ ಪ್ರಕಾರನ
ಅವರು ನಿಯಮಗಳನ್ನ ಅಳವಡಿಸ್ಕೊಂಡು ವಾಹನದ ಸುರಕ್ಷತೆಯೊಂದಿಗೆ ಸಾರ್ವಜನಿಕರಿಗೆ ಕಿರುಕುಳ ಆಗ್ಲಾರ್ದ ರೀತಿಲಿ ಹಣವನ್ನ ಪಡೆಯೋದಾಗ್ತು, ಅವ್ರಿಗೆ ಸೌಕರ್ಯ ನೀಡೋದಾಗ್ತು, ಆ ರೀತಿ ಮಾಡ್ತಾರ ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ತೇನೆ. ಇವತ್ತಿನ ದಿವಸ ಖಾನಾಪುರ ತಾಲೂಕಿನಲ್ಲಿ ಏನು ನೂತನವಾದಂತ KSRTC ಡಿಪಾರ್ಟ್ಮೆಂಟ್ ಇಂದ ಬಸ್ ನಿಲ್ದಾಣ ಕಾಮಗಾರಿ ಮುಕ್ತಾಯಗೊಂಡಿದೆ. ಮುಕ್ತಾಯಗೊಂಡು ಇನ್ನೂ ಉದ್ಘಾಟನೆ ಆಗಿಲ್ಲ. ಖಾನಾಪುರ ತಾಲೂಕಿನ ಬಸ್ ಸ್ಟಾಪ್ ನಲ್ಲಿ ಅಂಗಡಿಗಳನ್ನಾಗಿರ್ಬೋದು ಈಗಾಗಲೇ ಆರಂಭಗೊಳಿಸಿದಾರ. ಆಮೇಲೆ ಖಾನಾಪುರ ತಾಲೂಕಿನ ಹೊರವಲಯದ ಬಸ್ ಸ್ಟ್ಯಾಂಡ್ ಹೊರವಲಯದೊಳಗೆ ಇರ್ತಕ್ಕಂತ ಕುಲ್ಲಾ ಜಾಗದೊಳಗ ಇಲ್ಲಿ NWKRTC ಅಂತ ಹೇಳಿ ಒಂದು ಸುಳ್ಳು ಬಿಲ್ ಬುಕ್ ಅನ್ನ ಮಾಡ್ಕೊಂಡು ಬಂದು ಒಂದ ಬೈಕಿಗೆ 10 ರೂಪಾಯಿ 20 ರೂಪಾಯಿ ವಸೂಲಿ ಮಾಡುವಂತ ಕೆಲಸ ಮಾಡತಾರ. ಇವ್ರ ಹತ್ರ ನಾವ್ ಇಲ್ಲಿ ದುಡ್ಡು ವಸೂಲಿ ಮಾಡೋರ ಹತ್ರ ಕೇಳಿದ್ರೆ ಯಾವುದೇ ರೀತಿ ಸಂಬಂಧಪಟ್ಟಂತ ಟೆಂಡರ್ ಕಾಪಿ ಇಲ್ಲ. ಆಮೇಲೆ ನಿಮ್ಗೆ ಯಾರು ಇಲ್ಲಿ ಕಳಿಸಿದಾರಪ್ಪ ಅಂದ್ರೆ ಅವ್ರ ಹೆಸರು ಗೊತ್ತಿಲ್ಲ. ಖಾನಾಪುರ ತಾಲೂಕಿನೊಳಗೆ ಈ ರೀತಿ ಡುಪ್ಲಿಕೇಟ್ ಬಿಲ್ ಬುಕ್ ಗಳನ್ನ ತಗೊಂಡು ಬಂದು KSRTC ಇಂದ ನಮಗ್ ಟೆಂಡರ್ ಆಗೈತೆ ಅಂತೇಳಿ ಇಲ್ಲಿ ನಿಲ್ಸಕ್ಕಂತ ವಾಹನಗಳಿಗೆ 10 ರೂಪಾಯಿ 20 ರೂಪಾಯಿ ವಸೂಲಿ ಮಾಡಿ ಅದಂತ ವ್ಯವಸ್ಥೆ ನಡೆದ. ಆ ಕಾರಣಕ್ಕ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದ್ರ ಮೇಲೆ ಎಚ್ಚೆತ್ತುಕೊಂಡು ಕಾನೂನು ಕ್ರಮ ಕೈಗೊಳ್ಬೇಕು. ಆಮೇಲೆ ಖಾನಾಪುರ ತಾಲೂಕಿನ ಸಮಸ್ತ ಜನತೆ ಯಾರು KSRTC ಬರ್ತೇರಿ ಯಾವುದೇ ರೀತಿ ದುಡ್ಡನ್ನ ಕೊಡಕ್ ಹೋಗ್ಬೇಡ್ರಿ. ಆ ರೀತಿ ನಿಮ್ಮನ್ನ ಯಾರಾದ್ರೂ ದುಡ್ಡು ಕೇಳಿದ್ದಾದ್ರೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಮಾತಾಡ್ಸ್ರಿ. ಇಲ್ಲಪ್ಪ ಅಂದ್ರೆ ನಮ್ಮ ಇಲ್ಲೇ ಖಾನಾಪುರದೊಳಗ ರಾಜು ಅನ್ನೋ ಖಾತೆದಾರ ಇರ್ತಾರ, ಅವ್ರನ್ನ ಸಂಪರ್ಕಿಸ್ರಿ. ಇದು ಯಾವುದೇ ರೀತಿ ನಿಮ್ಮ ಹತ್ರ ಹಣ ಕೇಳಿದ್ರೆ ಕೊಡಕ್ ಹೋಗ್ಬೇಡ್ರಿ. ಆಮೇಲೆ ಅಧಿಕಾರಿಗಳು ಕೂಡಲೇ ಇವ್ರ ಮೇಲೆ ಕ್ರಮ ತಗೋಬೇಕು. ಇದನ್ನ ಈಗ ಕೆಲವೇ 10-15 ನಿಮಿಷದೊಳಗ संबंधपट्ट ऑफिसर ಇದನ್ನ ಬಂದ್ ಮಾಡಿಸಬೇಕಂತ बाहर को देगा। पंचायत का हो, टीपी झड़पी का हो, वो भी बाहर वाला कॉन्ट्रैक्टर का देगा। लेकिन हमारा खानापुर तालुका में जो गवर्नमेंट लाइसेंस निकाल के बैठे हैं उनको कॉन्ट्रैक्ट नहीं मिलेगा। क्यों ऐसा क्यों? क्योंकि हमारा खानापुर तालुका हमारा है, हम यहाँ के रहवासी हैं। जो भी इधर हमारे बच्चे हैं उनके लिए ये सुविधा मुहैया करा के देना चाहिए। जॉब हो कुछ भी हो, ये भाई साहब बिहार से आके इनको भी टेंडर मिलता है, ये 10-10 रुपए कलेक्शन करता है। भाई आपको इधर आ जाओ। भाई आपको किसने बोला कि ये 10-10 रुपए कलेक्शन करना है करके? जोर से बोलो, कौन बोला है? कहाँ से? आपको बेलगाम का है, वहां से आपको डिटेल किया। इधर का जो बस डिपो मैनेजर साहब है उनसे बात हो गया आपका? उन्होंने क्या बोला? कलेक्शन करने के लिए बोला, बैठो करके बोला। फिर इसके लिए ना स्टैंप है ना इसके लिए ये, तो ये आपने पूछा? लोगो नहीं है, स्टैंप नहीं है, गवर्नमेंट ऑथराइज कुछ नहीं है। ये तो मैं ऐसे आपको 20 लाख हर दिन दे सकता हूँ मैं, तो आप मुझे पैसा निकाल के दोगे? फिर ये क्यों, ये अनऑथराइज काम क्यों कर रहे हो? दिया हुआ है तो देखो, ये ऐसे बोल रहे कि हमको दिया, हम लोग कर रहे हैं, तो इनका भी कोई गलती नहीं है। इनको रख दिया, इधर ये पैसा निकाल रहे हैं, तो ये तुरंत बंद होना चाहिए। और यहाँ पे जो भी अपने यात्री आते हैं उनके लिए सुविधा मिलनी चाहिए। जो भी है, टॉयलेट की हो कुछ भी हो, उसके लिए पैसा वैसा लेने का कोई जरूरत नहीं है। क्योंकि बाहर में दूसरा अगर राज्य में जाके देखने से, या अपना राज्य का दूसरा कोई डिस्ट्रिक्ट में जाके, तालुका में जाके देखने से, सभी जगह में उनको टॉयलेट का जो फैसिलिटीज है, बैठने का, पार्किंग का, इतना बहुत बढ़िया बना के रखा है। तो ये तो बस चार्ज ले रहे हैं, बस से जा रहे, बस का चार्ज ले रहे, टिकट ले रहे हैं, तो उनको ये सुविधा करके देना चाहिए। वेटिंग रूम होना है, सब कुछ इधर होना है। यहाँ पे ಇವತ್ತಿನ ದಿವಸ ನಾವು ಖಾನಾಪುರ ಪಟ್ಟಣದಲ್ಲಿರುವ ಒಂದು ನೂತನ ಕಟ್ಟಡವಾಗಿ ಪ್ರಾರಂಭ ಆಗಿರುವಂತ ಒಂದು KSRTC ಬಸ್ ಸ್ಟಾಪ್ ಬಂದಿದ್ದು. ನಮ್ಮ ಜೈ ಕಿಸಾನ್ ಸಂಘಟನೆ ಒಬ್ಬರು ಅಧ್ಯಕ್ಷರಿರ್ಬೋದು, ಆಮೇಲೆ ಇದು ಭೀಮ್ ಆರ್ಮಿ ಒಂದು ಸಂಘಟನೆಯ ಮುಖಂಡ ಎಲ್ಲಾರು ಸೇರಿ ಬಂದಿದ್ದು ನಾವು. ಈ ಕಾರಣ ಏನಪ್ಪ ಇಲ್ಲಿ ಬರಾಕಂತಂದ್ರ, ಇದು ಉದ್ಘಾಟನೆ ಸಹಿತ ಆಗಿಲ್ಲದ ಬಸ್ ಸ್ಟ್ಯಾಂಡ. ಆಮೇಲೆ ಇಲ್ಲೇನ್ ಟೆಂಡರ್ ಏನ್ ಅಲಾಟ್ ಮಾಡಿದ್ರಲ್ಲ, ಯಾವ ಪೇಪರ್ ಒಳಗೂ ನಾವು ನೋಡಿಲ್ಲ. ಯಾಕಂದ್ರೆ ನಾವು ದಿನ 1-2 ಪೇಪರ್ ತರಿಸ್ತಾವ ಮನಿಗೆ, ಆ ಪೇಪರ್ನಾಗ ಮಾತ್ರ ಬಂದಿಲ್ಲ. ಇವ್ರು ಯಾವ ಪೇಪರ್ನ ಹಾಕಿದಾರೋ ನಮಗೂ ಗೊತ್ತಿಲ್ಲ. ಅದಕ್ಕೆ ಇವತ್ತು ನಾವು ಇಲ್ಲಿ ಎಲ್ಲರೂ ನಾವು ಬಂದ್ಕ್ಯಾರ, ನಮ್ ರೈತರು ಎಲ್ಲ ಬಂದ್ಕ್ಯಾರ. ನಾವೇನ್ ಹೇಳಿದ್ವಿ ಅಂದ್ರ, ಇದು ಖಾನಾಪುರ ತಾಲೂಕು ಗರೀಬ್ ತಾಲೂಕು ಐತಿ, ಇಲ್ಲಿ ಉಚ್ಚ ವಯಾಕ್ಷದ ರೊಕ್ಕ ತಗೋತಿರು, ಅದು ಬಂದ್ ಆಗ್ಬೇಕು. ಆಮೇಲೆ ಪಾರ್ಕಿಂಗ್ ಮುಂದಿತ್ತು,
ಅಲ್ಲಿ 5 ನಿಮಿಷ ಹಚ್ಚಿದ್ರು 10 ರೂಪಾಯಿ ತಗೊಂಡ್ ನಮ್ಗ್ ಕಂಡು ಬರಂತ್ಲೆ ಎಲ್ಲಾ ನಮ್ಮ ಕಾಲೇಜ್ ಹುಡುಗರು ಯುವಕರು ಎಲ್ಲಾ ಹೇಳಂತೆ ಇವತ್ತು ಅದನ್ನು ಒಂದು ಸರಿಪಡಿಸ್ತು ಅಂತ ಹೇಳಿದಾರ. ಅಂದ್ರೆ ಪಾರ್ಕಿಂಗ್ ಈ ಕಡೆ ಮಾಡಿ ಯಾಕಂದ್ರೆ ಪಾರ್ಕಿಂಗ್ ಈಗ ಇನ್ನೊಂದು ಈಗ ನಮ್ಮ ಭೀಮ್ ಆರ್ಮಿ ಇವ್ ಹೇಳ್ದ ಯಾಕಂದ್ರೆ ಅದು ಬಿಲ್ ಡುಪ್ಲಿಕೇಟ್ ಇರಬಾರ್ದ್ರಿ. ಯಾಕಂದ್ರೆ ಕಾರ್ ಗಾಡಿ ಒಂದು ಬೈಕ್ ಹಚ್ಚಿ ಹೋದ್ರ ಒಂದು KSRTC ಡಿಪಾರ್ಟ್ಮೆಂಟ್ ಮೇಲೆ ಒಂದು ವಿಶ್ವಾಸ ಇಟ್ಟು ಹೋಗಿರ್ತಾರ, ಅವನ ಮೇಲೆ ಇಲ್ರಿ. ನೀವು ಅದನ್ನ ಅರ್ಥ ಮಾಡ್ಕೋರಿ. ಯಾಕಂದ್ರ ಆ ಚೀಟಿ ಅವ್ನ್ ಕೊಟ್ಟಾಗ ಆ ಗಾಡಿ ಕೊಡ್ಬೇಕು. ಯಾಕಂದ್ರೆ ಆ ಕೊಡ್ಲಿಲ್ಲ ಮತ್ತೆ ಯಾರೋ ಒಯ್ತಿರ್ತಾರ, ಅವಾಗ ಹಂಗ ಬಿಡಬಾರ್ದು, ಚೀಟಿ ತೋರಿಸಿ ಬಿಡುವಂತ ಕೆಲಸ ಆಗ್ಬೇಕು. ಯಾಕಂದ್ರೆ ಈಗ ತುಡುಗಳು ಬಾಳ ಆಗತ್ತಾವ. ಇದನ್ನೆಲ್ಲಾ ನೀವು ಕಟ್ಟುನಿಟ್ಟಿನ ಕ್ರಮ ನೀವು ಪಾಲನೆ ಮಾಡ್ಬೇಕು ಇಲ್ಲಿ. ಆಮೇಲೆ ಇಲ್ಲಿ ನಿಮ್ KSRTC ಇಲ್ಲಿ ಏನು ವಾಚ್ಮನ್ ಇರ್ತಾರಲ್ಲ ನಿಮ್ ಡಿಪಾರ್ಟ್ಮೆಂಟ್, ಅವ್ರನ್ನೆಲ್ಲ ಇಲ್ಲಿ ವ್ಯವಸ್ಥಿತವಾಗಿ ಅಡ್ಡಾಡಾಕ ಹಣ್ಣ ಹಸು. ಯಾಕಂದ್ರೆ ಹೆಣ್ಮಕ್ಳು ಬಂಗಾರ ಸಾಮಾನು ಹಾಕೊಂಡ್ ಬಂದಿರ್ತಾರು. ಈಗ ತುಡುಗರು ಅವಳು ಹೆಚ್ಚಾಗೈತಿ. ನೀವ್ ಏನ್ರ ಒಳಗ ಆಫೀಸ್ನ್ಯಾಗ ಕುಂತ ಇಲ್ಲಿ ಕಣ್ಣ ಮುಚ್ಚಾಲೆ ಆಟ ಆಡಿದ್ರ ಇಲ್ಲಿ ನಡೆಯಂಗಿಲ್ಲ ಸರ್, ದಯವಿಟ್ಟು ಹೇಳತ್ತಾನು.